ಮಂತ್ರಾಲಯಸ್ಥ ಮಹಾಪ್ರಭೋ ನಮೋ 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 ತುಂಗಾತೀರಸ್ಥ ಶ್ರೀಯತಿರಾಜೇಂದ್ರ ನಮೋ 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 ಬೃಂದಾವನಸ್ಥ ಪುಣ್ಯಪುರುಷ ನಮೋ ನಮೋ ಸರ್ವಜನಮನಸ್ಥ ಶ್ರೀ ಗುರು ರಾಘವೇಂದ್ರ ನಮೋ ನಮಃ ನಮೋ ನಮಃ ಯಾರು ಅದು? ಬಸವಿ ಅಂತಾರೆ ನನ್ನ ಬಸವಿ ಅಂತಾರೆ. ಯೋ ತಾತಯ್ಯ ಬಸವಿ ಅಂತಾರೆ ನನ್ನ ಬಸವಿ ಅಂತಾರೆ. ಊರ ಬಸವಿ ಅಲ್ಲ ಕಾಣಣ್ಣು ನಾನು ಎಲ್ಲರಿಗೂ ತಂಗಿ ಕಾಣಣ್ಣು. ನಮ್ಮೂರ ಎಲ್ಲರಿಗೂ ಬೇಕಾದೊಳಣ್ಣು. ಬಸವಿ ಅಂತಾರೆ ನನ್ನ ಬಸವಿ ಅಂತಾರೆ. ಊರ ಬಸವಿ ಅಲ್ಲ ಕಾಣಣ್ಣು ನಾನು ಎಲ್ಲರಿಗೂ ತಂಗಿ ಕಾಣಣ್ಣು. ನಮ್ಮೂರ ಎಲ್ಲರಿಗೂ ಬೇಕಾದೊಳಣ್ಣು.
ಎಲ್ಲರಿಗೂ ತಂಗಿ ಕಾಣಣ್ಣು ನಮ್ಮೂರ ಎಲ್ಲರಿಗೂ ಬೇಕಾದೊಡಣ್ಣು ಏನ್ರೋ ಅದು? ದೊಡ್ಡಗೌಡನ್ ಕಡೆಯವರು ತೋಟ ನುಗ್ಗಿ ಲೂಟಿ ಮಾಡ್ತಾರೆ. ಇಲ್ಲಿ ಬಂದ್ರ ಏನ್ ಮಾಡ್ತಿದ್ರು ನೀವು? ಬಿಡಿಸುತ್ತ ನೋಡ್ತಾ ಕೂತಿದ್ದ. ಸುತ್ತೇರಿಕೆ ಲೋ ಕಾಳ ಚೆನ್ನ ತಿಮ್ಮ ಗೌಡ್ರೆ ಗೌಡ್ರೆ, ಇವನು ಈ ದೊಡ್ಡೇಗೌಡನ್ ಕಡೆಯವನು. ಇವನ್ನ ಮರಕ್ಕೆ ಕಟ್ಟಿ ಹಾಕಿದ್ದೆ ನಾನು ಖುದ್ದಾಗಿ ನೋಡಿವ್ನಿ. ಮರಕ್ಕೆ ಇವನ್ನೇ ಕಟ್ಟಾಕಿತ್ತು ಅನ್ನೋದಕ್ಕೇನ್ ಸಾಕ್ಷಿ? ನಾನೊಬ್ಬನೇ ಅಲ್ಲ, ನನ್ನ ಕಡೆಯವರೆಲ್ಲ ನೋಡವ್ರೆ. ಹೌದೇನ್ರಪ್ಪ? ತೋಟಕ್ಕೆ ಕಾವಲಿದ್ದವ್ರು ಇಬ್ರು, ಗುಂಪು ನೋಡಿ ಓಡ್ ಬಂದ್ರಲ್ಲ, ಕಟ್ಟಾಕ್ದವ್ರು ಯಾರು? ಕಟ್ಟಾಕದವರು ಅನುಮಾನ ಯಾಕೆ ಹೇಳಿ ಗೌಡ್ರೆ? ನಿಮ್ ಕಡೆಯವ್ರ ಅವ್ನು ಕಟ್ಟಾಕ್ಲಾದ್ಮೇಲೆ ಏನ್ ನಡೀತು? ನಿಮಗ್ ಗೊತ್ತಿದ್ರೆ ಹೇಳಿ ಗೌಡ್ರೆ. ಗೊತ್ತಿಲ್ಲ ಸ್ವಾಮಿ. ಹಾಗಾದ್ರೆ ಒಂದ್ ಕೆಲಸ ಮಾಡೋಣ, ಕಂಬಕ್ ಕಟ್ಟಿರೋನ ಕೇಳಿದ್ರೆ ನಿಜ ಏನು ಅಂತ ಹೊರಬೀಳು. ಅದು ಸರಿನೇ. ಏನೋ ಕೆಂಚ ನಡೆದಿದ್ದೇನು ಅಂತ ಹೇಳಿ ಸಭೆ ಮುಂದೆ ಮುಚ್ಚು ಮರೆಲ್ಲ ಹೇಳ್ಬಿಡು. ನನ್ ಬೈಲ್ ಕಡೆ ಹೋಗವ ಅಂತ ಹೋಯ್ತಾ ಇದ್ದೆ. ತೋಟದಾಗ ತಿನ್ನು ಸತ್ನರ ಅಂದಂಗಾಯ್ತು. ಅದೇನ್ ನೋಡವ ಅಂತ ಹೋದೆ. ಚಿಕ್ಕಗೌಡ್ರು ಕಡೆಯವರು ಕಾಯಿ ಕೆಡುತ್ತಾ ಇದ್ರು. ನನ್ ನೋಡಿ ಇನ್ನೆಲ್ಲಿ ಊರಿಗೆ ಹೇಳ್ಗಿಳ್ಬಿಟ್ಟಾನು ಅಂತ ನನ್ ಹಿಡ್ದು ಮರಕ್ ಕಟ್ಟಾಕಿ ಮಾಲೆಲ್ಲ ಅಲ್ಲೇ ಬಿಟ್ಬಿಟ್ಟು ಹೊಲ್ಟೋದ್ರು. ಸುಳ್ಳು. ನಮ್ ಕಡೆಯವ್ರಂತ ನಮ್ಮ ಹರಾಮಿ ಕೆಲಸ ಮಾಡೋರಲ್ಲ. ನನ್ನ ಮ್ಯಾಗಳ ಜಿದ್ದಿಗೆ ನಂಗೆ ಅವಮಾನ ಮಾಡ್ಬೇಕು ಅಂತ ಈ ದೊಡ್ಡನೇ ಏನೋ ಪಿತೂರಿ ನಡ್ಸವನೆ. ಮುಚ್ಚಬ್ಬ, ನಿನ್ ಮೇಲೆ ಪಿತೂರಿ ನಡ್ಸಕ್ಕೆ ನೀ ಏನ್ ದಾಯಾದಿನ ಬಾಮೈದಾನ? ನಾಲಿಗೆ ಎತ್ತತ್ಲಾಗ ಹೊರಡ್ತದೆ ಅಂತ ಬಾಯಿಗೆ ಬಂದಾಗ ಬಡ್ಕೊಂಡ್ರೆ ಇಬ್ರು ಹಿಂಗೆ ಕಿತ್ತಾಡಿದ್ರೆ ನಿಜ ಹೇಳೋರು ಯಾರು? ನಾನ್ ಹೇಳ್ತೀನಿ. ನಿಜವಾದ ಸಮಾಚಾರ ಏನು ಅಂತ ನಂಗ್ ಗೊತ್ತು. ಯಾರು ಕಾಣದ್ದು ನೀನ್ ಕಂಡಿದ್ಯಾ? ಕಂಡಿರೋದ್ಗೆ ಮತ್ತೆ ಹೇಳ್ತಾ ಇರೋದು. ಏನ್ ಬಸ್ವಿ ಒಬ್ಬಳೆ ಹೊಂಟ್ಬಿಟ್ಟಿದೀಯಾ? ಜೊತೆಗೆ ಯಾರಿಲ್ವಲ್ಲ ಅಂತ. ನಾನಿದ್ದೆ. ಇದೀಯಾ? ಏನ್ ಪ್ರಯೋಜನಕ್ಕೆ? ಅಯ್ಯೋ, ನಾನು ಎಲ್ಲಾ ಪ್ರಯೋಜನಕ್ಕೂ ಬಂದ್ಬಿಡ್ತೀನಿ. ನೀನಾ? ಲೇ ಅಷ್ಟಾವಕ್ರ, ಬೇಳೆಕಾಳು ಏನು ಬೇಕಿಲ್ಲ, ಹೋಗಲ್ಲ. ಯಾಕಯ್ಯ, ನೀನ್ ಯಾವಾಗ್ಲೂ ನನ್ನ ಎಗ್ಸಟ್ಟೆ ಮಾಡ್ತಾನೇ ಇರ್ತೀಯಲ್ಲ. ನೀನ್ ಪುಕ್ಸಟೆ ಸಿಕ್ತಿ ನೋಡು, ಅದಕ್ಕೆ. ಮತ್ತೆ ನಾನು ನಿನ್ನ ಹತ್ರ ಒಂದ್ ವಿಷಯ ಮಾತಾಡ್ಬೇಕು ಅಂತ ಬಹಳ ದಿವಸದಿಂದ ಕಾಯ್ತಾನೇ ಇದ್ದೆ. ನನ್ನ ಹತ್ರ? ನೀನು? ಅದೇನು ಹೇಳು ಮತ್ತೆ. ಮತ್ತೆ ನಾನು ನಿನ್ನ ಪ್ರೀತಿಸ್ತೀನಿ. ಅದು ಸರಿ. ಯಾವ್ದಾರು ರಾಜ್ಕುಮಾರ್ ಪಿಕ್ಚರ್ ನೋಡ್ಕೊಂಡ್ ಬಂದೆ. ಅವ್ನ್ ಪ್ರೀತಿ ಮಾಡುವಂಗೆ ಮಾಡೋದು ಕಲ್ತ್ಕೊಂಡು ಬಂದೆ. ನನ್ ಪ್ರೀತಿ ಮಾಡೋಂತ ಜನಾಂದರಿ ಕೆಲ್ಸ ನೀನೇನ್ ಮಾಡಿದ್ದಿ? ಅದೇ ನಂಗನ್ಬಿಟ್ಟೆ. ಚಿಕ್ಕೇಗೌಡನ್ ತೋಟ ಲೂಟಿ ಮಾಡಿಸಿ ನಮ್ಮ ಕೆಂಚನ್ನ ನಾವೇ ಮರಕ್ಕೆ ಕಟ್ಟಿಸಿ ತಪ್ಪೆಲ್ಲ ಚಿಕ್ಕೇಗೌಡನ ಮೇಲೆ ಬರೋಂಗ್ ಮಾಡಿದೀವಲ್ಲ. ನಿಗರ್ ಬೇಡ್ವೋ? ಇದೀಗ ನನ್ನ ಹರಿ ಕೆಲ್ಸ ಅಲ್ವಾ? ಹಂಗ ಹೇಳಿದ್ ನಿಜ, ನಾ ಹೇಳಿದ್ ಸುಳ್ಳು. ಯಾಕೆ ಗೌಡ್ರೆ ತಲೆ ಬಗ್ಗಿಸ್ಬಿಟ್ರಿ? ಮೊತ್ತ ತೀರ್ಮಾನ ಆಯ್ತಲ್ಲ. ನಡೆದನ್ನ ಮುಚ್ಚಿಟ್ ಕಾರಣಕ್ಕೂ ಕಳ್ತನ ಮಾಡಿದ ಕಾರಣಕ್ಕೂ ಈ ಮಂಚನಿಗೆ ನಮ್ಮ ಹಳ್ಳಿಯಿಂದ ಗಡಿಪಾರು. ಇವನ್ ಜೊತೆ ಸೇರಿ ಕಳ್ತನ ಮಾಡಿದವ್ರಿಗೆ ತಲಾ 5 ರೂಪಾಯಿ ತಪ್ಪದಂಡ. ಬಸ್ರಿ, ಪಂಚಾಯತಿಲಿ ನೀನಂಗೆ ಮಾತಾಡ್ಬಾರ್ದಾಗಿತ್ತು. ದೊಡ್ಡಗೌಡ ಕೋಪ ಮಾಡ್ಕೊಂಡಂಗಿತ್ತು. ಇದ್ದಂಗೆ ಹೇಳಿದ್ರೆ ಎದ್ ಬಂದ್ ಎದ್ಗೋದ್ರಂತೆ. ಪಂಚಾಯತಿ ಅಂತ ಇರೋದೇ ಅದಕ್ಕೆ ನ್ಯಾಯ ಇಲ್ಲಕ್ ತಾನೆ. ಅಲ್ಲ ನ್ಯಾಯ ನಡೀತಿದ್ರೆ ನಾನ್ ನೋಡ್ಕೊಂಡು ಸುಮ್ನಿರಕ್ಕಾಯ್ತದ? ಅದಕ್ಕೆ ಹಂಗ್ ಮಾತಾಡ್ದೆ. ನಿನ್ ಮೂಗ್ ನೆನಕ್ ನಿನ್ ಮಾತಾಡೋದ್ ಬಿಡಕ್ಕಿಲ್ವಲ್ಲ. ಅವ್ನ್ ಮೊದ್ಲೇ ಕೆಟ್ಟುಳ. ಕೆಟ್ಟುಳುವೋ ಕಾರ್ಕೊಟ್ವೋ ಇವಳು ಬಸ್ವಿ. ಯಾವನ್ನೇ ನನ್ ಕೂದ್ಲಕ್ಕೂ ಹೊಂಗ್ಸಕ್ಕಿಲ್ಲ.
ಸುಮ್ನೆ ಮನಿ ಕೋಜಿ. ಅವ್ವ, ಉರಿಯೋ ಬೆಂಕಿಗೆ ಯಾಕೆ ತುಪ್ಪ ಸುರಿತೀರಿ? ನಾನ್ ಸಾಯೋ ಗಂಟು ಹಿಂಗೆ ಇದ್ಬಿಡ್ತೀವ್ರಿ. ಹಂಗಲ್ಲ ಮಾದೇವಿ, ನಿನ್ನ ಹಣೆ ಕುಂಕುಮ ಇಲ್ದಿದ್ರು ಎಷ್ಟು ಚಂದ ಕಾಣ್ತದೆ. ಯಾವ ಕಾಲದಲ್ಲಿ ಹೆಂಗಿರ್ತದೋ ಅದಕ್ಕೆ ಹೇಳ್ದೆ. ನನ್ ಬಲವಂತ ಮಾಡ್ಬೇಡಿ, ನನ್ ಮನ್ಸ್ ನೋಯಿಸ್ಬೇಡಿ. ಓ ಮಾವ, ಯಾವಾಗ ಬಂದೆ? ಈಗ ತಾನೇ ಬಂದೆ ಬಸ್ವಿ. ನಮ್ಮ ಮಾದೇವಿಗೆ ಕೂಡ್ಕೆ ಮಾಡಕ್ ಬಂದ್ಯಾ? ಹೌದು ಬಸ್ವಿ, ನಮ್ ಮಾತು ಕೇಳಕ್ಕೆ ಇಲ್ಲ ಅಂತಾಳೆ. ನೀನು ಹೇಳೋ. ಇಂಥ ಉಪಕಾರ ಕೆಲಸ ಮಾಡುವಾಗ ಹೇಳ್ದೆ ಇರ್ತೀನಾ? ಹೌದು ಮಾವ, ಕುಡ್ಕೆ ಗಂಡ ಅಲ್ಲೇ ಯಾಕೆ ಕುಡ್ಕೋದು? ಹಿಂಗಿದ್ರು ಮಾದೇವಿಗೆ ನೀನೇ ಸೋದ್ರು ಮಾವ. ನೀನೇ ಮಾಡ್ಕೊಬಿಡು. ನನ್ ಮನ್ಸಲ್ಲಿ ಹಂಗೆ ಇತ್ತು, ನೀನು ಅದೇ ಹೇಳ್ಬಿಟ್ಟೆ, ಹಂಗೆ ಮಾಡು. ಸಿಲೆಕೇತ ಎದ್ದೇಳು. ಈ ಮುಸುಡಿಗೆ 3ನೇ ಕುಟಿಗೆ ಬರೀ ಕೇಡು. ಬಸ್ವಿ, ದೂಸರ ಮಾತಾಡಿದ್ರೆ ಕಳ್ಳೀಚೆ ಕರ್ಕೋಬೇಕು. ಶಿವನಿ ಅಂತ ಅವಳು ಬೇಯ್ತಾ ಕೂತವಳೆ, ಬಂದ್ಬಿಟ್ಟ ಗೋಳಿ ಕೊಡೋದಿಕ್ಕೆ. ನಡಿಯೋ ನಡಿಯೋ. ಮಾದೇವಕ, ಲೋಕದ ಕಣ್ಣು ನಾನಾ ತರ. ಅದ್ಕ್ಯಾಕ್ ನೀನ್ ಬೇಜಾರ್ ಮಾಡ್ಕೊಳ್ತಿ? ಬಸ್ವಿ, ಗಂಡನ್ ಕಳ್ಕೊಂಡು ಗರ್ತಿಯಾಗಿ ಬಾಡೋದ್ಕಿಂತ ಸಾಯದೆ ಮೇಲಲ್ವಾ? ಅದೇ ಸಂಗತಿ ಮಗ ಅರ್ಥಂಗಳ್ತಿ. ಗಂಡನ್ ಕಳ್ಕೊಂಡಿರ್ಬೋದು, ಆದ್ರಿ ಗುಂಡಿಗೆ ಗುಂಡಿಗೆ ಐತಲ್ಲ, ಅದನ್ನ ಮಾತ್ರ ಕಳ್ಕೊಬೇಡ ಮಾದೇವಕ್ಕ. ನೀನ್ 2 ಗುಂಡಿಗೆಗಳು ಕಣೆ, ನಿಂಗೆ ಯಾವ್ದು ಮನ್ಸಿಗೆ ಹತ್ತಾಕಿಲ್ಲ. ಹಂಗಾರ ಒಂದ್ ಕೆಲಸ ಮಾಡಿ, ನಂದೊಂದ್ ಗುಂಡಿಗೆನ ನೀನೇ ಮಾಡಿಕೊ. ಹಂಗೆ ನನ್ನ ಅಕ್ಕ ಮಾದೇವಕ್ಕ, ನೀನ್ ಯಾವಾಗ್ಲೂ ನಗ್ನಗ್ತಾ ಇರ್ಬೇಕು. ನಾ ಬರ್ತೀನಿ. ಮಾದೇವಕ್ಕ, ನೀನ್ ತಂಗಿ ಒಬ್ಳು ಇಲ್ಲೇ ಅವಳೆ ನಗ್ನ ಗೆಪ್ತಿ ಇಟ್ಕೊ. ಬರ್ಲಾ? ಏನೇ ಬಸ್ವಿ, ನಿನ್ ಕೆಲ್ಸ ನೀನ್ ನೋಡ್ಕೊಂಡು ಸುಮ್ಕಿರೋಕ್ ಆಗಕ್ಕಿಲ್ವಾ? ಯಾಕೆ? ಊರ್ಗ್ ಉಪಕಾರ ಮಾಡೋದ್ರಿಂದ ನಿಮ್ಗ್ ಅಪಕಾರ ಆಯ್ತಾ? ನಿನ್ ವರ್ಷ ಎಲ್ಲವ ನನ್ ತಾವ್ ತೋರಿಸ್ಬೇಡ. ಒಸಿ ಹುಷಾರಾಗಿರೋದ್ ಕಲಿ. ನಿಮ್ಮ ವರ್ಷ ಎಲ್ಲ ನನ್ನ ಹತ್ರ ತೋರಿಸ್ಬೇಡಿ. ನಿಮ್ಮ ಹುಷಾರಿಗೆ ನೀವಿರಿ. ಒಸಿ ನಾಲ್ಗೆ ಉದ್ದ ಮಾಡೋದು ಇನ್ಮೇಕಾರು ಬಿಟ್ಬಿಡು. ಊರಲ್ಲಿ ಹುಳಗಳಿವೆ, ನಾಲ್ಗೇನೆ ಉದ್ದ ಇರ್ಬೇಕು, ಒಂದೊಂದ್ಸರಿ ಕೈಯೂ ಉದ್ದ ಇರ್ಬೇಕು. ಜಲ ಕೊಬ್ಬೆ. ಏನ್ ರಾಮು, ಫೇಲ್ ಆಗಿದ್ದಕ್ಕೆ ಇಷ್ಟು ವಿಸ್ನ ಪಡೋದಾ? ಬಿ ಬ್ರೇವ್ ಐಸೆ. ನಿನಗಿರೋ ಧೈರ್ಯ ನನಗಿದ್ದಿದ್ರೆ ಹಾಗಂದ್ರೆ ಮತ್ತೇನಿಲ್ಲ, ನಮ್ ತಂದೆ ಇನ್ನು ಓದಿದ್ ಸಾಕು, ಹಳ್ಳಿಗೆ ಬಂದು ವ್ಯವಹಾರ ನೋಡ್ಕೊಂಡಿರುವಂತ ಆರ್ಡರ್ ಮಾಡಿಬಿಟ್ಟಿದ್ದ. ಅದು ನಿಜವೇ. ಸರಸ್ವತಿ ಅಂತೂ ಒಲಿಲಿಲ್ಲ, ಲಕ್ಷ್ಮಿನಾದ್ರೂ ಹೊಲ್ಸ್ಕೋಬಹುದಲ್ಲ? ಏನ್ ಪ್ರತಿಭಾ, ಅಷ್ಟು ಸುಲಭವಾಗಿ ಹೇಳ್ಬಿಟ್ಟಲ್ಲ. ನಿನ್ನ ಬಿಟ್ಟು ಏನ್ ರಾಮು, ನಿನ್ನ ಬಿಟ್ಟು ನಾನು ಒಂಟಿಯಾಗಿರೋಕ್ ಸಾಧ್ಯನಾ? ಮೊದ್ಲು ಹಿರಿಯರ ಮಾತಿಗೆ ಮನ್ನಣೆ, ಆಮೇಲೆ ಸ್ವಾರ್ಥ. ಕರೆಕ್ಟ್. ಹಾಗೂ ನಿಮ್ಮ ಹಳ್ಳಿ ಎಷ್ಟು ದೂರ ಎಗರು ಬಿದ್ರೆ ಎಟ್ಕುತ್ತೆ. ಪ್ರತಿಭಾ ನೋಡ್ಬೇಕು ಅಂದ್ರೆ ಹಾರು ಬಂದ್ಬಿಡ್ತಾಳೆ. ಸದ್ಯ ಆ ಕೆಲಸ ಮಾತ್ರ ಮಾಡಬೇಡ. ಮೊದಲು ನಮ್ ತಂದೆ ಅಪ್ಪಣೆ ತಗೋತೀನಿ. ಸರಿ, ನೀನ್ ಈಗ ಊರ್ಗ್ ಹೋಗ್ಬೇಕಾದ್ರೆ ನಮ್ ತಂದೆಯವ್ರ ಅಪ್ಪಣೆ ತಗೋಬೇಕು ಅಂತ ಗೊತ್ತು ತಾನೆ? ಸರಿ ಸರಿ ನಡಿ.
ಈ ಬಳಕೋ ಮೈಯಲ್ಲಿ ನನ್ನ ಕೊಲ್ಬೇಡ್ವೆ ಮಲ್ಲಿ, ಈ ಬಳಕೋ ಮೈಯಲ್ಲಿ ನನ್ನ ಕೊಲ್ಬೇಡ್ವೆ ಮಲ್ಲಿ. ನೀ ಎದುರಾದ್ರೆ ನನ್ನ ನಾನು ಮರ್ತೋತೀನಲ್ಲೇ. ಮುದ್ದು ಭಾಮ ಚೆಲ್ವ ಭಾಮ, ಮುದ್ದು ಭಾಮ ಚೆಲ್ವ ಭಾಮ. ನಿನ್ನೆ ಮುಂಜಾನೆ ಕನಸಾಗೆ ಚಂದಮಾಮ, ಇಂದು ಎದುರಾಗಿ ಬಂದು ನಿಂತೆ ಚೆಲುವಮಾಮ. ಚಂದಮಾಮ ಚೆಲುವಮಾಮ, ಚಂದಮಾಮ ಚೆಲುವಮಾಮ. ಕೊಳಲ ಊದಿದ ಮಧುರದನಿ ಕೇಳನೆ, ಅಂತರಂಗದ ಭಾವನೆ ಕೆಣಕಿದ, ಅಂತರಂಗದ ಭಾವನೆ ಕೆಣಕಿದ ವೇಣುನಾದವ ಕೇಳನೆ. ಕೊಳಲ ಊದಿದ ಮಧುರದನಿ ಕೇಳನೆ. ಮುರಳೀನಾದದ ಭಾವವು ನೀನೆ, ಕಲರವವೇಕೆ ಕಾಣಸಖಿ. ಮುರಳೀನಾದದ ಭಾವವು ನೀನೆ, ಕಲರವವೇಕೆ ಕಾಣಸಖಿ. ನಗು ಕೋಮಲೆಯೇ ನಲಿ ಕೋಗಿಲೆಯೇ, ನಗು ಕೋಮಲೆಯೇ ನಲಿ ಕೋಗಿಲೆಯೇ, ನನ್ನ ಪ್ರೇಮದ ಚಿಲುಮೆಯ ಧಾರೆಯೇ. ಕುಣಿವ ಆಡುವ ಮರೆಯದನೆ ಮರೆಯುವ, ಜೀವ ಜೀವದ ಮಧುಮಯ ಮಿಲನದ, ಜೀವ ಜೀವದ ಮಧುಮಯ ಮಿಲನದ ಸ್ನೇಹ ಸಾಗರದಿ ತೇಲುವ. ಕುಣಿವ ಆಡುವ ಮರೆಯದನೆ ಮರೆಯುವ. ಏನ್ ಚಿಕ್ಕೇಗೌಡ್ರ ಅಪರೂಪ ಆಗ್ಬಿಟ್ರಿ ಊರ್ಗೆ? ಪರೀಕ್ಷೆ ಎಲ್ಲ ಮುಗ್ದೋಯ್ತು, ಇನ್ಮೇಲೆ ಇಲ್ಲೇ ಇದ್ಬಿಡೋಣ ಅಂತ ಬಂದೆ. ಹಂಗ ಹಾ. ನೀವು ಪರೀಕ್ಷೆಲ್ ಫೇಲು ಅಂತಾಯ್ತು. ನಿನಗೆ ಹೆಂಗ್ ಗೊತ್ತಾಯ್ತು? ಹಳ್ಳಿಯಿಂದ ಬೆಂಗಳೂರು ಪೇಟೆ ರುಚಿಕೊಂಡ ವಾಪಸ್ ಬಂದಾರ. 3 ವರ್ಷ ಮುಕ್ಕರಿದ್ರು ಪಾಸ್ ಆಗ್ಲಿಲ್ಲ, ಅದಕ್ಕೆ ಬರ್ತಿದ್ದೀರಾ? ಏ ನಿನ್ ಕೈಗೆ ಸಿಕ್ಕಾಕೊಂಡ್ಬಿಟ್ರೆ ಜಾಲಾಡ್ಬಿಡ್ತೀಯ. ಎಷ್ಟು ಬೆಳೆದ್ ಬಿಟ್ಟಿದ್ಯಾ, ಏನ್ ಕತೆ? ತೆಗಿಯ ಕೈನ, ಜನ್ಮ ಜಾಲಾಗ್ಬಿಟ್ಟೇನು. ಯಾಕೆ ಬಸ್ವಿ ಕೋಪ ಮಾಡ್ಕೋತೀಯ? ನೀನ್ ಚಾಲಾಕೊಂಡ್ರೆ ಸುಮ್ಮನಿರ್ಬೇಕಾ? ಇದ್ದಕ್ಕಿದ್ದಂಗೆ ಏಕೊಚ್ಚಿನ ಕೇಳಿದ್ಬಿಟ್ಟಿದ್ಯಲ್ಲ ಬಸ್ವಿ. ಊರ್ನಾಗ್ ಬಹಳ ದಿನ ಇರ್ಬೇಕು ಅಂತ ಬಂದಿದೀಯಾ? ನನ್ ಇನ್ನು ಕೆಲ್ಮಟ್ಟಿ ಕಿಲಿಯಂಗ್ ಮಾಡ್ಬೇಡ, ಹುಷಾರ್. ನಿಮ್ ಮನೆ ಹತ್ರ ಹೋಗಿದ್ದೆ, ನೀವು ಫ್ಯಾಕ್ಟ್ರಿಗೆ ಹೋಗಿದ್ದೀರಾ ಅಂತ ಗೊತ್ತಾಯ್ತು. ನಿಮ್ಮನ್ನೇ ನೋಡೋಣ ಅಂತ ಬಂದೆ. ತುಂಬಾ ಬೋರ್ ಆಗಿತ್ತು, ಅದಕ್ಕೆ ಬಂದೆ. ಅಚ್ಚರಿ, ನೀವು ನನ್ನ ನೋಡ್ಬೇಕಾದ ಅಗತ್ಯ ಏನಿತ್ತು? ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಾಗಿತ್ತು. ಧಾರಾಳವಾಗಿ ಮಾತಾಡಿ. ಹೀಗೆ ನಡು ಬೀದಿಯಲ್ಲಿ ನಿಂತ್ಕೊಂಡು ಮಾತಾಡೋ ವಿಷಯ ಅಲ್ಲ. ನೀವು ಮನೇಲಿ ಯಾವಾಗ ಫ್ರೀಯಾಗಿ ಸಿಗ್ತೀರಾ ಹೇಳಿ? 5 ಗಂಟೆಗೆ ಫ್ರೀ ಆಗಿರ್ತೀನಿ. ನಾನು 5 ಗಂಟೆಗೆ ಬರ್ತೀನಿ. ಬಾಯ್ ಬಾಯ್. ಮಾದೇವಿ, ಯಾವಾಗ ಬಂದೆ ಊರಿಗೆ?
ಮೊನ್ನೆ ತಾನೇ ಬಂದೆ, ಚೆನ್ನಾಗಿದ್ದೀಯಾ? ಏನೋ ಇದ್ದೀನಿ. ನೀನ್ ನೋಡಿದ್ರೆ ನಾನು ಹೊಟ್ಟೆ ಉರಿತ್ತೆ. ಹೇಗಿದ್ದವಳು ಹೇಗಾಗ್ಬಿಟ್ಟಿದ್ಯಾ? ಎಲ್ಲರೂ ನಾನು ಬಂದ, ಅದ್ರ ಮುಂದೆ ಏನೂ ನಡೆಯಕ್ಕಿಲ್ಲ. ಮಾದೇವಿ, ನಾನಿನ್ಮೇಲೆ ಇಲ್ಲೇ ಇರ್ತೀನಿ. ನಿನ್ಗೇನಾದ್ರು ಕಷ್ಟ ಇದ್ರೆ ನಮ್ಮ ಮನೆ ಕಡೆ ಬಂದು ಹೋಗ್ತಾ ಇರು. ಶಿವ ನಂಗೇನು ಕಡಿಮೆ ಮಾಡ್ಲಿಲ್ಲ. ಹಲೋ ಹಲೋ, ಬನ್ನಿ ಕೂತ್ಕೊಳ್ಳಿ. ಮಿಸ್ ಪ್ರತಿಭಾ, ಡಿಗ್ರಿ ಏನೋ ತಗೊಂಡಾಯ್ತು, ಮುಂದೆ ಭವಿಷ್ಯದ ಬಗ್ಗೆ ಏನಾದ್ರು ಯೋಚನೆ ಮಾಡಿದಿರಾ? ನನ್ಗೇನ್ ಕಡಿಮೆ ಆಗಿದೆ ಅಂತ ನಾನ್ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ಬೇಕು? ನಾನು ಇಷ್ಟು ದಿನ ಈ ವಿಷಯ ನಿಮ್ಮ ಹತ್ರ ಹೇಳ್ದಲೇ ತಪ್ಪೆ. ಮನೆಯಲ್ಲಿ ಮದುವೆಗೆ ಅಂತ ಬಲವಂತ ಮಾಡ್ತಿದ್ದಾರೆ. ಗೊತ್ತು, ಆದ್ರೆ ನಿಮ್ಗೂ ಈ ಮಾತಿಗೂ ಏನ್ ಸಂಬಂಧ ಅಂತ ಗೊತ್ತಾಗ್ಲಿಲ್ಲ. ನೀವು ಹೂ ಅಂದ್ರೆ ಸಾಕು, ನಮ್ಮ ತಂದೆ ತಾಯಿಗಳನ್ನ ಕರೆಸ್ತೀನಿ, ಹಿರಿ ಮಾತಾಡ್ಕೊಳ್ಳಿ. ಮಿಸ್ಟರ್ ರಘು, ನೀವು ನಿಮ್ ಮನ್ಸಲ್ಲಿ ಇದ್ದಿದ್ದನ್ನ ಹೇಳಿದ್ರಲ್ಲ, ನಿಮ್ ಧೈರ್ಯಕ್ಕೆ ನಾನ್ ಮೆಚ್ತೀನಿ. ಅದು ಸರಿನೇ, ಹೆಣ್ಣಿಗೆ ಹುಟ್ಟಿದ ಮನೆ ಸ್ವಲ್ಪ ಕಾಲ, ಮೆಟ್ಟಿದ ಮನೆ ಕಾಲ ಪೂರ ಅಂತ ಗೊತ್ತಲ್ಲ. ಮನುಷ್ಯರು ಅಂದ್ಮೇಲೆ ಒಬ್ಬೊಬ್ರಿಗೂ ಒಂದೊಂದ್ ತರ ಮನ್ಸಿರುತ್ತೆ ಅಲ್ವಾ? ನಿಜವಾಗ್ಲು ಅದ್ರಲ್ಲಿ ಅವ್ರದೇ ಭಾವನೆಗಳು, ಆಸೆ, ಆಕಾಂಕ್ಷೆಗಳು ಇರುತ್ತೆ ಅಲ್ವಾ? ಹೌದು, ಖಂಡಿತವಾಗ್ಲು. ಹಾಗೆ ನಾನು ಮನಸ್ಸಿನಲ್ಲೇ ಒಂದು ಸ್ವಪ್ನ ಮಂದಿರ ಕಟ್ಕೊಂಡಿದ್ದೀನಿ. ಅದ್ರ ನಾಯಕ ಯಾರು ಗೊತ್ತಾ? ಮಿಸ್ಟರ್ ರಾಮೇಗೌಡ. ಈ ಫ್ರೆಂಡೇನೆ. ರಾಮೇಗೌಡ, ಅವನ್ನ ನೀವು ಪ್ರೀತಿಸ್ತಾ ಇದ್ದೀರಾ? ಅವನು ಎಡ್ತಲೆ ಹಾವು. ಅವನ ದುರಭ್ಯಾಸಗಳ ಬಗ್ಗೆ ಗೊತ್ತಿದ್ದಿದೆ. ಮಿಸ್ಟರ್ ರಘು, ನಿಜವೋ ಸುಳ್ಳು ಹೇಳಿದ್ದು ನಿಮ್ಮ ಧರ್ಮ, ಅನುಭವಿಸ್ಬೇಕು ಅಂತಿದ್ರೆ ನನ್ನ ಕರ್ಮ. ನಿಮ್ ಹಿರಿಯರು ನೋಡಿರೋ ಹೆಣ್ಣನ್ನ ಒಪ್ಪಿ ನೀವು ಮದ್ವೆ ಆಗಿ, ನಾನು ರಾಮು ಇಬ್ರು ಬಂದು ಹಾರೈಸ್ತೀವಿ. ನಮ್ಮ ಸ್ನೇಹ ಹೇಗೆ ಮುಂದುವರಿಲಿ. ಮಿಸ್ ಪ್ರತಿಭಾ, ನನ್ನ ಮೈಗೆ ಗಾಯ ಆದ್ರೆ ತಡ್ಕೋಬಲ್ಲೆ, ನನ್ನ ಮನ್ಸಿಗೆ ಗಾಯ ಆದ್ರೆ ಐ ಕಾಂಟ್. ದಾರಿ ಮಕ್ಕಳ ನೀವೆಲ್ಲ ದಾರಿ ಮಾಡ್ತಿದ್ರ ಇಲ್ಲಿ? ದೊಡ್ಡ ತಂಗ್ಲಿಟ್ ಹೆಚ್ಚಾಯ್ತಲ್ಲ ಮಗನ. ನಮ್ಮ ಮನೇಲಿ ಬಿಸಿ ಇಟ್ಟು ಕಣೋ ಮಗನೇ. ಮಗನೇ ಒದ್ರೆ ಮದ್ದೂರು ಥ್ರೂ ಆಗ್ಬಿಡ್ಬೇಕಷ್ಟೇ. ಅಲ್ಲೂ ನೋಡ್ಬೇಕು. ಒಂದ್ ಕಾಲ್ ಕುಂಟು ಇನ್ನೊಂದ್ ಕಾಲ್ ಕುಂಟು ಮಾಡ್ತಿದ್ರು ಹುಷಾರ್. ಗೌಡ್ರೆ, ಚಿಕ್ಕೇಗೌಡನ ಕಡೆಯವ್ರು ನಮ್ಮವ್ರನ್ನೆಲ್ಲ ಇಟ್ಕೊಂಡು ಚೆನ್ನಾಗಿ ಕಿಚ್ಚಾಕ್ಬಿಟ್ರು. ನೋಡಿ ಇಲ್ಲಿ ರಕ್ತ ಹೆಂಗ್ ಹರಿತೈತೆ. ನೀವ್ ಇಷ್ಟು ಜನ ಏನ್ ಮಾಡ್ತಿದ್ರು? ಅಯ್ಯೋ, ಅವ್ರದೇ ಭಾರಿ ಗುಂಪಿತ್ತಲ್ಲ. ಹಂಗ ಎಲ್ಲವನವನು ಚಿಕ್ಕ, ಯಾಕಲ ನಮ್ ಕಡೆಯವ್ರನ್ನ ಆಳ್ಬಿಟ್ಟು ಓಡಿಸ್ದೆ ಅಂತಲ್ಲ? ಆಳ್ಗಳನ್ನ ಬಿಟ್ಟು ಕಿತಾಪತಿ ಮಾಡ್ತಾ ಇರೋದು ನೀನು. ಬೋದಿಂದು ನೋಡ್ತಾ ಇದ್ದೀನಿ, ಇದೆಲ್ಲ ಚೆನ್ನಾಗಿರಕ್ಕಿಲ್ಲ. ಆ ಮಾತನ್ನ ನಿಂಗೆ ಹೇಳ್ಬೇಕಾಗೈತೆ. ಮಾತಿಗೆ ಮಾತು ಬೆಳೆಸೋವಷ್ಟು ಪೊಗರು ಬಂತ ನಿನಗೆ? ಹಲ್ಲು ಉದುರ್ಸ್ತೀನಿ. ಏನಂದ್ರೆ? ಅಯ್ಯೋ, ಇಳಿಸಿ ಕೈನ. ಊರ್ ಗುಕ್ಕಾರ ಮಾಡೋರು ಹಿಂಗ್ ಕಚ್ಚಾಡ್ತಿದ್ದೀರಲ್ಲ. ಇಬ್ರಲ್ಲಿ ಒಬ್ರಾದ್ರೂ ಸಾಬ್ಯಸ್ತರಾಗಿದ್ರೆ ಸರಿ. ಸೇರು ಸೇರು. ನಾಚ್ ಕೇಳಕ್ಕಿಲ್ಲ ನಿಮ್ ಜನ್ಮಕ್ಕೆ. ನಡೀರಿ. ಚಿಕ್ಕ, ಅಂದಿದ್ದೆಲ್ಲ ಆಮೇಲೆ ತೋರಿಸ್ತೀನಲ್ಲೇ. ಕಂಡಿವ್ನಿ ಹೋಗಲೇ. ನಡೀರೋ ಹೋಗೋಣ. ಏಯ್, ಮೈಮೆ ಜ್ಞಾನ ಇಲ್ವಾ? ಯಾಕೆ ಕೊಬ್ಬ? ನಂಗ ನಿಂಗ. ಮುಚ್ಚ ಬಾಯಿ. ನಿಂಗೆ ಹಿಂಗೆ ಬಿಟ್ಕೊಂಡಿದ್ರೆ ತುಂಬಾ ನಿಗ್ರಾಡ್ತೀಯ. ಇದಕ್ಕೆಲ್ಲ ಒಂದ್ ಕೊನೆ ಹೇಳ್ತೀನಿ. ಹೋಗ್ರಿ, ಹೋಗ. ಕಂಡಿದ್ದೀನಿ ನಿನ್ನಂತವ್ರನ್ನ. ನೋಡ್ತೀಯಾ? ಅದೇ ನೋಡೋಣ, ಹೋಗು. ನಾಳಿಗ್ ಸಿಕ್ಕು ನೋಡ್ಕಂತೀನಿ. ಯಾಕೆ ಇವತ್ತಿನ ಕೈಲಿ ಸಿಕ್ಕಿಲ್ವಾ? ಆಗ್ಲಿ, ಹೋಗು. ಒಂದ್ ಬೀಡಿ ಇದ್ರೆ ಕೊಡ್ತೀರಾ? ನಂಗೆ ಅಭ್ಯಾಸ ಇಲ್ಲ ಕಣಪ್ಪ. ಏನಪ್ಪ, ನಾಗಚಂದ್ರನ್ ಬಸ್ಸು ಎಷ್ಟೊತ್ತಿಗೆ ಬರುತ್ತೆ? ಅಯ್ಯೋ, ಅದು ಹೊಂಟೋಯ್ತಲ್ಲ ಬುದ್ಧಿ. ಹಂಗಿದ್ರೆ ಒಂದ್ ಕೆಲಸ ಮಾಡಿ, ನಮ್ಮೂರ್ ಜಾತ್ರೆ ಬೆಳಗಾನ ನಡೀತದೆ, ಅದ್ ನೋಡ್ಕೊಂಡು ಬಸ್ ಹತ್ತಿ ಅಷ್ಟೇ. ಒಳ್ಳೆ ಪ್ಲಾನ್ ಹೇಳ್ದೆ ಕಣಯ್ಯ.
ನೀನು ಬಾ, ಒಂದ್ ಕಟ್ ಬೀಡಿ ಕೊಡಿಸ್ತೀನಿ. ಬಿಡಿ ಬುದ್ಧಿ ಬಿಡಿ, ನಾನಿಲ್ವಾ? ಏನ್ ಬಸ್ವಿ, ನಾವ್ ಹೆಣ್ಣಿಕ್ಲೆಲ್ಲ ಸೇರಿ ಯಡಿಯೂರ್ ಜಾತ್ರೆಗೆ ಹೋಯ್ತಿದೀವಿ, ನೀನು ಬರ್ಬೇಕು. ನಂಗೆ ಹಾಕ್ಬೇಕು, ನೀವ್ ಹೋಗ್ಬಿಟ್ ಬನ್ನಿ. ನೀವ್ ಬರ್ದಿದ್ರೆ ನಾವು ಹೋಗಕ್ಕಿಲ್ಲ ಏನ್ರಿ? ಅಯ್ಯೋ, ನನ್ನಿಂದ ನೀವೆಲ್ಲ ಜಾತ್ರೆ ತಪ್ಪಿಸ್ಕೊಳ್ಳೋದ್ ಬೇಡಿ. ಹಂಗಾರೆ ಬರ್ತೀನಿ ಇನ್ನು. ಸರಿ ಬರ್ತೀನಿ, ನೀನ್ ಬಿಟ್ರೆ ತಾನೇ ಬೇಡ ಬಿಡು. ಬಿಡು ಬಿಡು. ನೋಡ್ರಿ, ತುಂಬಾ ಉಪಕಾರ ಆಯ್ತು. ಉಪಕಾರದ ಮಾತಿರ್ಲಿ, ಹೆಣ್ಮಕ್ಳು ಒಬ್ಬಂಟಿಯಾಗಿ ಬರೋದನ್ನ ಮೊದಲು ಬಿಡಿ.
ಏನೇ ಬಸ್ರಿ ಒಂಥರ ಇದ್ದೀಯಾ? ಆಟಕ್ಕೆ ಬರಕ್ಕಿಲ್ವಾ? ಆಟದ ಮನೆ ಆಳ ಆಯ್ತು. ತಿನ್ನಿ ಎಳಿಲಿ. ಏನೇ ಅದು ಗುಸುಗುಸ? ನಿಮ್ಮೆ ಹೇಳಿದ್ರೆ ನನ್ನ ಆಣೆ. ಹೇಳ್ದೆ ಇದ್ರೆ ಬಿಡಕ್ಕಿಲ್ಲ ಗೊತ್ತಾ? ಹೇಳ್ಬಿಡ್ತೀನಿ. ಸೇರಿಸವಾ ಅವ್ರು ನೋಡ್ದೆ ಮಾತಾಡ್ತಾವ ಅನ್ನೋಷ್ಟಕ್ಕೆ ಭಟ್ರೆಲ್ರು ಬಂದ್ಬಿಟ್ರು. ನಾ ಹುಡ್ತಾಲಿಂದ ಈ ಊರ್ನಾಗೆ ಯಾರನ್ನು ಅವರು ಒಂದಿದ್ ಕಾಣೆ. ಏನಮ್ಮ ವಿಶೇಷ? ಓಕೆ, ನಿಂಗ್ ಬೇರೆ ಕೆಲ್ಸ ಇಲ್ಲ. ಓಹೋ, ನಾಚಿಕೆ ನೋಡು. ಚಿಕ್ಕವ್ವ ಚಿಕ್ಕವ್ವ. ಎಲ್ಲಜ್ಜಿ ಬಸ್ವಿ ಕಾಣ್ತಾ ಇಲ್ಲ. ನಾನ್ ನೋಡ್ದಾಗ ಸಿಂಬ್ಲಾ ಸುರ್ಸ್ಕೊಂಡು ಓಡಾಡ್ತಿದ್ಲು. ಈಗ ಮಜ್ಬೂತಾಗಿ ಬೆಳೆದ್ ನಿಂತವಳೆ ಅಂದ್ರು, ಅದಕ್ಕೆ ಬಂದೆ. ನಾನು ಕಾಣ ನೋಡಕ್ ಬಂದಿರೋದು. ನನ್ ಮಗ ರಾಮಚಂದ್ರಂಗೆ ಈ ವರ್ಷವೇ ಮದುವೆ ಮಾಡ್ಬೇಕು ಅಂತೀವನಿ. ಅದಕ್ಕೆ ಎಲ್ಲೆಲ್ಲೋ ಹುಡುಗಿ ನೋಡ್ದಿ. ಬಸ್ವಿ ಆಗುವ ವರ್ಷ ಅದ ಹೆಣ್ಣು, ಅದಕ್ಕೆ ಅವಳನ್ನ ಮದ್ವೆ ಆಗ್ಬಿಡವ ಅಂತ. ಬಸ್ವಿ ಬಸ್ವಿ ಅಂತ ಬೌಸ್ಕೊಂಡ್ ಕುಂತವನೆ. ಅವಳನ್ ಬಿಟ್ರೆ ಬೇರೆ ಯಾರನ್ನು ಮದ್ವೆ ಆಗಲ್ವಂತೆ. ಯಪ್ಪ ಯಪ್ಪ, ಒಂದ್ ಕಾರ್ಸಪ್ಪ ಬಸ್ವಿನ ಕಣ್ಣಾರ ನೋಡ್ಬಿಡವ. ಸುಮ್ಕಿರು, ಅವಸರ ಪಡ್ಬೇಡ. ಯಪ್ಪ ಒಂದ್ ಕಾರ್ಸಪ್ಪ ಬಸ್ವಿನ ನೋಡ. ನಾನೇ ಬಸ್ವಿ. ಹೆಣ್ಣು ನೋಡಕ್ ಬಂದ್ರಾ? ಅದ್ಯಾಕಂಗ್ ಕಣ್ಣಂಗ್ ಮಲಗ್ರ ಬಂದಂಗ್ ನೋಡ್ತಿ? ಹುಟ್ಟಾಗಿಂದ ನಂಗಿರೋದು ಒಂದೇ ಐಬು, ಬೇರೆ ಐಬೇ ಇಲ್ಲ. ಅದು ಒಂದೇ ಅಲ್ಲ, ಅವನ್ಗೆ 6-7 ತರ ಐಬೈತೆ. ಅವನಲ್ಲ ಗಂಡು, ನಾನು ಗಂಡು, ನನ್ಗೇನ್ ಐಬೇ ಇಲ್ಲ. ಹೌದಾ? ಒಳ್ಳೆ ಮಣ್ಮತ ಇದ್ದಂಗಿದೀಯ. ನನ್ ಮನ್ಮತ ಅಂದ್ಬಿಟ್ಲ, ಅಂದ್ಮೇಕ್ ಮದ್ವೆಗ್ ಒಪ್ಕೊಂಡಂಗೇನೆ. ಅದಿರ್ಲಿ. ನಿನ್ ಹೆಸರು? ನಿಮ್ಮ ಹೆಸರು ಅನ್ನು? ನಿನ್ ಹೆಸರು ಒಂದೇ? ರಾಮಚಂದ್ರು. ವಯಸ್ಸು? ನಿಂಗ್ ಹೊಂದಾಣಿಕೆ ಆಗೋ ವಯಸ್ಸೆ. 27 ಒಂದೇ. ಕೆಲ್ಸ? ಕೆಲ್ಸ ಗಿಲ್ಸ ಏನು ಇಲ್ಲ. ತಿನ್ಕೊಂಡ್ ಉಣ್ಕೊಂಡ್ ತಿರ್ಗಾಡ್ಕೊಂಡವ್ನೆ. ನಿನ್ ಮದ್ವೆ ಆದ್ಮೇಲೆ ಏನಾದ್ರೂ ಕೆಲಸ ನೋಡ್ಕೊಂತೀನಿ. ಏನ್ರಿ ಸಾಕ ಯೋಗ್ಯತೆ ಇಲ್ದಿದ್ಮೇಲೆ ಮದ್ವೆ ಆದ್ರೆ ನಿಂಗೆ? ಒಂದ್ ಪಕ್ಷ ನಾನ್ ನೀನ್ ಒಪ್ಕೊಂಡಿಲ್ಲ ಅಂತ ಇಟ್ಕೋ. ನಾನಿವ್ನಿ ನಿನ್ ಮುಸುಡಿಗೆ ಬೇರೆ ಹೆಣ್ಣು ನೋಡ್ತೀನಿ. ಆಗ್ಬೋದು. ನನ್ಗಿಂತ ಮಾತ್ನ ಯಾರು ಹೇಳೇ ಇರ್ಲಿಲ್ಲ ಕಣವ. ನಾ ಹೇಳ್ದೆ? ಅವನ ಹತ್ರ ಏನ್ ಮಾತು? ನಿನ್ ಮನಸ್ಸಾಗ ಏನೈತೆ ಅಂತ ನನ್ಗೆ ಹೇಳಲೇ ಇಲ್ಲ ಮತ್ತೆ. ಓ, ಮರ್ತ್ಬಿಟ್ಟಿದೆ. ಒಂದ್ ಪಕ್ಷ ನಾನ್ ನಿನ್ನ ಒಪ್ಕೊಂಡೇ ನೀರೆಲ್ಲ ನಡೆದ್ಮೇಲೆ ಬುದ್ಧಿ. ಯಾರು? ಓ, ನೀನೇನಮ್ಮ? ಏನಿಲ್ಲಿ? ನಾನು ಈ ಊರ್ನೊಳ್ಳೆ. ಹೌದಾ? ಬಹಳ ಸಂತೋಷ. ಬರ್ತೀನಿ. ಬುದ್ಧಿ. ಏನಮ್ಮ? ಏನೂ ಇಲ್ಲ. ಬುದ್ಧಿ. ಏನಮ್ಮ? ಏನಾದ್ರೂ ಹೇಳ್ಬೇಕಾಗಿತ್ತೇನೋ? ಏನೂ ಇಲ್ಲ. ನನ್ನ ಹೆಸರು ಬಸ್ವಿ ಅಂತ. ಹೌದಾ? ಸಂತೋಷ. ಬರ್ತೀನಿ. ಏನ್ ಮಾರೇವಿ 2-3 ದಿವಸದಿಂದ ಕಾಣಿಸ್ಲೇ ಇಲ್ಲ? ನೀನು ಕಾಣಿಸ್ತೀನಿ ಅಂತ ಬರ್ಕೊಟ್ಟಿವ್ನಾ? ಹಾಗಲ್ಲ, ನಿನ್ ನೋಡದೆ ಇದ್ರೆ ಮನಸ್ಸೇ ನಿಲ್ಲಲ್ಲ. ಬಂತಿರೋನ ನೀನು, ಮನುಷ್ಯನ ನೀನು. ಇನ್ಮೇಲೆ
ಓಕೆ. ಕಾಮನ ಬಿಲ್ಲು ಕಮಾನು ಕಟ್ಟಿದೆ. ಯಾಕಲ್ಲ ನಿದ್ರೆ ಮಾಡ್ತಿದ್ದೀರಾ? ಮೋಡದ ನಾಡಿನ ಬಾಗಿಲಿಗೆ. ಹಾ ಪ್ರೇಮಲತಾ, ನೀನ್ ಹೇಳ್ಕೊಡಮ್ಮ ಜಾಣೆ. ಕಾಮನ ಬಿಲ್ಲು ಕಮಾನು ಕಟ್ಟಿದೆ ಮೋಡಿದ ನಾಡಿನ ಬಾಗಿಲಿಗೆ ಬಣ್ಣಗಳೇಳನು ತೋರಣ ಮಾಡಿದೆ ಕಂದನ ಕಣ್ಣಿಗೆ ಚಂದನ ಮಾಡಿದೆ. ಕಬಡ್ಡಿ 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 ರಾಮ ರಾಮ ಕಬಡ್ಡಿ ಕಬಡ್ಡಿ ಏನಮ್ಮ ಇದು ಸ್ಕೂಲ್ ಟೈಮ್ ನಲ್ಲಿ ನಿಮ್ಮನ್ನ ನೋಡ್ಬೇಕು ಅನ್ನಿಸ್ತು. ನನ್ ಕಡೆ ಗಮನನೇ ಬರ್ಲಿಲ್ಲ, ಅದಕ್ಕೆ ಹಿಂಗ್ ಮಾಡ್ದೆ. ತಪ್ಪಾಯ್ತು. ತಪ್ಪು ಅಂತ ಗೊತ್ತಿದ್ಮೇಲೂ ಯಾಕೆ ಹೀಗೆ ಮಾಡ್ದೆ? ಹಂಗಲ್ಲ. ಸರಿ, ನೀವ್ ಹೇಳಿದ್ಮೇಕೆ ತಪ್ಪಿ. ಇನ್ಮೇಲೆ ಹಂಗ್ ಮಾಡಕ್ಕಿಲ್ಲ. ಬರ್ಲಾ? ಸರಿ. ಬೇಸ್ರೆ ಏನು? ನಾವ್ ಹೋಗ್ಲಾ? ಸರಿ ಹೋಗಮ್ಮ. ಏನು ಇಷ್ಟು ದೂರ ದಯಮಾಡಿಸ್ಬಿಟ್ಟಿದಾರಲ್ಲ ಬಸಮ್ಮನವರು. ನೀವ್ ಮಾತಕ್ ಮುಂಚೆ ನಮ್ಮ ಅಮ್ಮ ಹತ್ರ ಕೋಪ ಬರ್ತದ ನೋಡಿ. ಕೋಪದಲ್ಲೂ ನೀನ್ ಬಹಳ ಚೆನ್ನಾಗಿ ಕಾಣಿಸ್ತೀಯ. ಹಂಗ ಚಂದಕ್ಕಿದೀನ ಇನ್ಮೇಕ್ ಮುಸುಡಿನ ಉಪ್ಪ ಅನ್ಕಡೆ ಓಡಾಡ್ತೀನಿ. ಅಬ್ಬ, ಇವತ್ತಾದ್ರೂ ನಗಾಡಿದ್ರಲ್ಲ. ಏನಿದು 1ನೇ ಕ್ಲಾಸಿನ ಪುಸ್ತಕ? ನಂಗೂ ಮೊನ್ನೆಯಿಂದ ಸ್ಕೂಲಿಗೆ ಸೇರ್ಬಿಡವ ಅಂತ ಆಸೆ ಬಂದ್ಬಿಟ್ಟೈತೆ. ನಿಂಗ ನನ್ನ ದೇವ್ರೇ ಕಾಪಾಡ್ಬೇಕಷ್ಟೇ. ಯಾಕಂಗಂತೀರಾ? ಈ ಪಾಠ ಮಾಡೋದು ಬಿಟ್ಟು ಹೊಸ ಪಾಠ ಮಾಡ್ಬೇಕು ಅಷ್ಟೇ. ಹೊಸ ಪಾಠನಾ? ಹೇಳ್ಕೊಡಿ ಮತ್ತೆ. ಅದಕ್ಕೆ ಇದು ಜಾಗ ಅಲ್ಲ, ಸಂಜೆ ಸಿಕ್ಕು ಹೇಳ್ಕೊಡ್ತೀನಿ. ನೀವು ಸ್ಕೂಲ್ಗೆ ಹೋಗ್ಬೇಕು ಅನ್ನೋ ಜ್ಞಾನ ಬೇಡ? ಈಗ ಹೋಗ್ಬಿಡ್ತೀನಿ. ಅಯ್ಯೋ, ನನ್ ಮೈ ಮುಟ್ಬಿಟ್ರಲ್ಲ. ನೀ ನನ್ನ ಮನಸ್ಸನ್ನೇ ಮುಟ್ಟಿದೀಯಾ, ನಾನ್ ನಿನ್ ಮೈ ಮುಟ್ಬಾರ್ದಾ? ನಿಜವಾಗ್ಲು? ನಿನ್ ನಾಣಿಗೂ. ಮತ್ತೆ ಸಂಜೆ ಸಿಕ್ಕು ಅಂತ ಹೇಳಿದ್ರಿ? ಹೌದು. ಒಳ್ಳೆ ರೈಲ್ ಗಾಡಿ ಓದಂಗ್ ಹೋಯ್ತಾನೆ ಇದ್ದೀರಿ. ಇದೀನಲ್ಲ. ಸಿಕ್ಬಿಟ್ರೆ ಆಗೋಯ್ತಾ? ಮತ್ತೆ ಅದೇನೋ ಹೊಸಪಾಠ ಹೇಳ್ಕೊಡ್ತೀನಿ ಅಂದಿದ್ರಿ. ಹೊಸಪಾಠನಾ? ಹೇಳ್ಕೊಡ್ತೀನಿ ಕೂತ್ಕೋ. ಅದ್ಯಾಕಂಗ್ ನನ್ ನುಂಗಂಗ್ ನೋಡ್ತಿದ್ದೀರಾ? ನೀನ್ ನೋಡ್ತಿದ್ರೆ ಹಾಗೇ ನೋಡ್ತಾ ಇರ. ಇದೇನಾ ಹೊಸಪಾಠ? ಹೊಸಪಾಠ ಕಲಿಯೋ ವಯಸ್ಸಾ ನಿಂದು? ಅದ್ಯಾಕಂಗ್ ಅನ್ಬಿಟ್ರಿ? ನನ್ರು ಬಸವಿ, ಈ ಊರಿಗೆ ಬಂದಾಗ್ನಿಂದ ನನ್ ಕಣ್ ತುಂಬಾ ನೀನೆ. ಹಂಗಾದ್ರೆ ರಾತ್ರಿ ಎಲ್ಲ ನಿದ್ದೆ ಬರಂಗ್ ಕಾಣೆ. ನಿದ್ರೆ, ಊಟ, ತಿಂಡಿ ಎಲ್ಲಾದ್ರಲ್ಲೂ ನಿಂದೇ ಜ್ಞಾಪಕ. ಬಸವಿ, ನಾನ್ ಎದುರಿಸಿ ಮಾತಾಡೋರ್ನ ಈ ಊರ್ನಾಗಿರೋಕ್ ಬಿಡೋದುಂಟ? ಓ, ನೀವಂಗಂತೀರಾ? ಅವನು ಬಸವಿನ ಕುದುರಿಸಿ ಪ್ರೇಮ ಮಾಡಿ ಊರೆಲ್ಲ ಓಡಾಡಿಸ್ತಾರೆ.
ಹುಡುಗರಿಗೆ ಪಾಠ ಮಾಡ್ಕೊಡು ಅಂದ್ರೆ ಅವ್ನ್ ಮಾಡ್ಕೊಟ್ಟಿದ್ ನೀವು ಕಂಡ್ರ? ಹಂಗ ನನ್ ಕಣ್ಣಿಗೆ ಬೀಳ್ಲಿ, ಆಮ್ಯಾಗ ವಿಚಾರಿಸ್ತೀನಿ. ನೋಡ್ರೆ ನಮ್ಮರ್ದ ಫಲ ಇನ್ನೊಬ್ಬ ತಿನ್ನೋಕೆ ಯಾಕೆ ಬಿಡ್ಬೇಕು? ಹುಣಸೆ ಮರ ಮುಪ್ಪಾದ್ರೂ ಹುಳಿ ಮುಪ್ಪಾಗದಂಗೆ ನೀವು ಇದೀರಾ, ಒಂದ್ಸಲ ಯಾಕೆ ಪ್ರಯತ್ನ ಪಡಬಾರ್ದು ಅಂತ. ನೀನ್ ಹೇಳೋದು ಒಂಥರ ಸರಿನೇ, ಅವಳು ಬೊಗ್ಗೋಲ್ಲ ಅಂತ. ಯಾಕೆ ಅಂದ್ರೆ ಅವಳು ಭಾರಿ ಕೊಬ್ರೋಳು. ಬಸವಿ, ಏನೋ ಮಾತಾಡ್ಬೇಕು ಅಂತ ಹೇಳ್ದೆ, ಸುಮ್ಮನೆ ಕೂತಿದೆಯಲ್ಲ, ಅದೇನ್ ಹೇಳು. ನೀವ್ ಎದುರಾಗಿದ್ರೆ ನಾಲ್ಗೆನೇ ಒಳ್ಳಾಕಿಲ್ಲ. ನಾನೇನು ಹುಲಿನ ಕರಡಿನ? ನಂದ್ ಯಾವ್ರು? ನಾವು ಹೀಗ್ ಭೇಟಿ ಆಗೋದು ಅಷ್ಟು ಒಳ್ಳೇದಲ್ಲ. ಯಾಕೆಂದ್ರೆ ಇದು ಹಳ್ಳಿ, 4 ಜನರ ಕಣ್ಣಿಗೆ ಬೀಳದೆ ಇರುತ್ತಾ? ಬಿದ್ರೆ ಬೀಳ್ಲಿ ಬಿಡಿ, ನಾವೇನ್ ತಪ್ಪು ಮಾಡ್ತಿಲ್ವಲ್ಲ. ನೀನು ಮೈ ಬೆಳೆದಿದ್ಯಾ ಹೊರತು ಬುದ್ಧಿ ಬೆಳೆದಿಲ್ಲ. ನಮ್ಮಿಬ್ಬರ ಬಗ್ಗೆ ಅಪಪ್ರಚಾರ ಶುರುವಾದ್ರೆ? ನಂದ್ ಬಿಡಿ, ಯಾವನಾದ್ರೂ ಈ ಊರ್ನಾಗ ನಿಮ್ ತಂಟೆ ಬರ್ಬೇಕು, ಬೋಟಿ ಬೋಟಿ ತೆಗೆದು ಬಿಡ್ತೀನಿ. ಇದುವರೆಗೂ ಈ ಮನಸ್ಸಿನಾಗ ಯಾರು ಇರ್ಲಿಲ್ಲ, ಈಗ ತುಂಬೋಗದೆ. ಇದು ತುಂಬಾ ನೀವೇ. ಹಂಗೆ ಈ ಮನ್ಸನ್ ತುಂಬಾ ನಾನೇ ಇರ್ಬೇಕು ಅಂತ ಆಸೆ. ಬುದ್ಧಿ, ಇದು ಪೂಜೆಗೆ ಅಂತ ಇರೋ ಹೂವು. ದೇವ್ರೇ ಆ ಹೂ ಬಯಸೋದು ತಪ್ಪಾ? ಆ ಹೂವು ದೇವ್ರ ಪಾದ ಸೇರಿದ ಮೇಲೆ ತಪ್ಪಲ್ಲ, ಆದ್ರೆ ಈಗ ತಪ್ಪು. ಬರ್ತೀನಿ. ಬಸ್ವಿ, ಏನಜ್ಜಿ? ಎಲ್ಗೋಗಿದ್ದೆ? ಸಂತೆ ಬೈಲ್ ಕಡೆ ಹೋಗಿದ್ದೆ. ಬೆಕ್ಕು ಕಣ್ ಮುಚ್ಕೊಂಡು ಹಾಲು ಕುಡಿದ್ರೆ ಲೋಕ ಗೊತ್ತಾಗಲ್ವಾ? ಅಜ್ಜಿ, ನನಗೆಲ್ಲ ಗೊತ್ತು ಕಣೆ. ಅಜ್ಜಿ, ನಾನವ್ರನ್ನ ಪ್ರೀತಿಸ್ತೇವ್ನಿ, ಲಗ್ನ ಆಗ್ತೀನಿ ಅಂತ ಮಾತಾ ಕೊಟ್ಟವ್ರೆ. ಲೇ ಬಸ್ವಿ, ನೀನ್ ಇನ್ನು ಕೂಸು ಕಣೆ. ಬಸ್ ಹೇಳೋದನ್ನ ಕೇಳೋದ್ ಕಲಿ. ಅಜ್ಜಿ, ಹೆಚ್ಚಿಗೆ ಮಾತಾಡೋದ್ ಬೇಡ, ಒಳಗಡೆ ಕೆಲಸ ನೋಡು. ಬಸ್ವಿ, ಬಸ್ವಿ, ನಿಂತಾವ ಒಸಿ ಮಾತಾಡ್ಬೇಕಿತ್ತು. ನಂತಾವ? ಅದೇನ್ ಹೇಳಿ? ನೀನು ಈ ಊರಲ್ಲಿ ಹುಟ್ಟು ಬೆಳೆದವಳು, ಯಾವನ್ನೋ ಪರಸ್ಥಳದವನ್ನ ನೆಚ್ಕೊಂಡು ಊರವ್ರನ್ನ ಎದುರಾಕೊಳ್ಳೋ ಸರಿಯಲ್ಲ. ಅದಕ್ಕೀಗ ಏನ್ ಮಾಡ್ಬೇಕು ಅಂತೀರಾ? ದಿನದಿಂದ ನಿನ್ ಮ್ಯಾಗ ಮನ್ಸೈತೆ, ನೀನು ಅನ್ನು ನಾಳೆನೆ ಲಗ್ನ ಇಡ್ಸ್ಬಿಡೋಣ. ಓ, ಇದೇನ ಮಾತು? ಮುಂದೆ ಕೇಳಿ, ಆಮೇಲೆ? ಆ ಮಾಸ್ತರ್ ಸುದ್ದಿ ಬಿಟ್ಬಿಡು, ನಿನ್ನ ರಾಣಿ ರಾಣಿ ಹೆಂಗ್ ಮೆರೆಸ್ತೀನಿ. ಆ ರಾಣಿ ಪಟ್ಟ ನಂಗೇನ್ ಬೇಕಾಗಿಲ್ಲ, ಈಗಿರೋಂಗೆ ಇಟ್ಬಿಟ್ರೆ ಅದೇ ಸಾಕು. ಅಂದ್ರೆ ಅರ್ಥ ಆಗ್ಲಿಲ್ವಾ? ನನ್ ಮಾಸ್ತರ್ನೇ ಮದ್ವೆ ಆಗೋದು. ನಾನ್ ಮನಸ್ಸು ಮಾಡಿದ್ರೆ ಚಿಟ್ಕಿ ಹೊಡೆಯೋದ್ರಲ್ಲಿ ಅವ್ನು 100 ಬಿಡಿಸ್ಬಲ್ಲೆ, ಗೊತ್ತಾ? ನಾನ್ ಈ ಊರ್ನೇ ನಂಬ್ಕೊಂಡಿಲ್ಲ, ಗೊತ್ತಾ? ಬಸ್ವಿ, ಆತರ ಬೇಡ, ಚೆನ್ನಾಗಿ ಯೋಚನೆ ಮಾಡು. ನನ್ನ ಆಸ್ತಿ ಪಾಸ್ತಿ ಇಲ್ಲ ನಿಂಗೆ ಒಪ್ಪಿಸ್ಬಿಡ್ತೀನಿ. ಹಂಗ? ಇಲ್ಲಿ ಕುಡಿ ನೋಡವ. ನಂಗೆ ಆಸ್ತಿ ಮುಖ್ಯ ಅಲ್ಲ, ಪ್ರೀತಿನೇ ಮುಖ್ಯ. ಏನ್ ಗೌಡ್ರೆ, ಅಕ್ಕಿ ಏನೋ ಬಾಳ ಗುರ್ರ ಅಂತ ಇತ್ತು, ಏನ್ ಕುದರ್ಲಿಲ್ವಾ? ಬಸ್ವಿ, ಜಾಣರಿಗೆ ಮಾತಿನ ಪೆಟ್ಟು, ದಡ್ಡರಿಗೆ ದೊಣ್ಣೆ ಪೆಟ್ಟು. ಅಜ್ಜಿ, ಇದಕ್ ಮುಂಚೆ ನಾನು ಯಾವಾಗಾರು ತಪ್ಪಾಗಿ ನಡ್ಕೊಂಡಿದ್ನಾ? ತಪ್ಪು ಒಪ್ಪು ಗೊತ್ತಾಗೋ ವಯಸ್ಸಲ್ಲ ಇದು. ನೀನು 3 ಗಂಟೆ ಬೀಳೋವರೆಗೂ ನನಗ್ ಸಮಾಧಾನ ಇಲ್ಲ. ಹಂಗೇನಾರು ಮಾಡಕ್ಕೋದ್ಯ? ಮತ್ತೆ ನೀ ಬಯಸ್ದಂಗ್ ಬಲವಂತಕ್ಕೆ ಮದ್ವೆ ಆದ್ರೆ ನಾನು ನನ್ನ ಬಸವಿಗೆ 2 ಗುಂಡಿಗೆ ಇದೆ ಅಂತ ನಂಗೆ ಗೊತ್ತು. ನಿನ್ನ ಆಸೆ ಪೂರೈಸದ 3 ಜನ ಎದುರು ಹಾಕೊಳ್ಳದ? ಇವ್ರಿಲ್ದ್ರೆ ಇನ್ನೊಂದೂರು ಊರ್ ಬದಲಾಯಿಸ್ದಂಗೆ ಮನಸ್ ಬದಲಾಯಿಸಕ್ಕಾಯ್ತದ?
ನನಗೆ ನನ್ನ ಮೊಮ್ಮಗು ಸುಖನೇ ಮುಖ್ಯ. ಸರಿ ಮನ್ಕೋ, ಶಿವ ಅವನೇ. ನಮಸ್ಕಾರ. ಏನ್ ಮರಿಯಾ, ಕೂತ್ಕೋ. ತಮ್ ತಾವ ಹೊಸಿ ಕೆಲ್ಸ ಇತ್ತು. ಏನಂತ ಕೆಲ್ಸ? ಚೆಲುವಾ ಅದೇ ನಮ್ ಜಮೀನ್ ಒಕ್ಕಲ್ ಮಾಡೋನಲ್ಲ, ಕೋರ್ಟ್ಗೆ ಹೋಗವನೆ. ಒಂದೆರಡು ಎಕರೆ ತಾನೆ, ಹೋಗ್ಲಿ ಬಿಡು, ಬಡವ ತಾನೆ. ಅದ್ ಹೆಂಗ ಬಿಡಕಾಯ್ತದೆ, ನೀವೇ ಹೇಳಿ. ಈಗ ನನ್ನಿಂದ ನಿನ್ಗೇನಾಗ್ಬೇಕಾಗದೆ? ಚೆಲುವಾ ನಿಮ್ಮನ್ ನೋಡಿದ್ರೆ ಭಯ ಪಡ್ತಾನ್ ಬುದ್ಧಿ. ಅವನ್ ಕರೆಸಿ ಎದುರಿಸಿ ಡಿಕ್ಲರೇಷನ್ ವಾಪಸ್ ತಗೊಳ್ಬೇಕು, ಅಷ್ಟೇ ತಾನೆ? ಹೌದ್ರಾ ಒಡಿಯ? ಲೇ ಮರಿಯ, ಅನ್ಯಾಯವಾಗಿ ಹೋಗೋ ಜಮೀನ್ ಉಳಿಸ್ಕೊಡ್ಬೇಕು ಅಂದ್ರೆ ನೀನ್ ನನಗೊಂದ್ ಕೆಲಸ ಮಾಡ್ಕೊಡ್ಬೇಕಂಡ್ಲ. ಅದೇನ್ರ? ಬಸ್ವಿಗೂ ಅವ್ರ ಅಜ್ಜಿಗೂ ನಿನಗೂ ಬಾಳ ಅವಳನ್ನ ಮದ್ವೆ ಆಗ್ಬೇಕು ಅಂತೀವನಿ. ಈ ಸಂಬಂಧ ಅವ್ನ್ ಕುದಿಸ್ಕೊಟ್ಬಿಟ್ರೆ ನಿನ್ ಕೆಲಸ ಠಾ ಅನ್ನೋದಲ್ಲಿ ಮಾಡ್ಕೊಟ್ಬಿಡ್ತೀನಿ. ಅದ್ ಹೆಂಗಾಯ್ತದೆ ಬುದ್ಧಿ? ಕೇಳೋದಾದ್ರೂ ಹೆಂಗೆ? ಯಾಕಲೇ, ಏನೋ ಹೊಸಿ ಕೂದಲು ಬೆಳಗಾಗಿರ್ಬೋದು, ಇನ್ನೇನ್ಲ ಕಮ್ಮಿ ನನಗೆ. ಈ ಸಂಬಂಧ ಕುದುರಿಸ್ಕೊಟ್ರೆ ನಿನ್ ಕೆಲಸ ಆಯ್ತು ಅಂತ. ಅಲ್ಲಿ ಗಂಟ ಈ ಮನೆ ಮೆಟ್ಲು ಮೆಟ್ಬೇಡ. ನಿಂಗವ್ವ, ಬಸವಿಗೆಲ್ಲಾರ ಗಂಡ್ಗಿನ್ ನೋಡಿದ್ಯಾ? ಅವಳ ಗಂಡು ಹುಡುಕ ಕಷ್ಟ ಬರೋ ಕಾಣೆ. ಅಂದ್ರೆ ಈ ಊರಿಗೆ ಹೊಸ್ತಾಗ್ ಬಂದವರಲ್ಲ ಮಾಸ್ಟ್ರು, ಅವ್ರಿಗೂ ಬಸ್ವಿಗೂ ನಾಸ್ತಾ ಬೆಳೆದು ಮದುವೆ ಆಗೋ ತೀರ್ಮಾನಕ್ ಬಂದವ್ರೆ. ಅಲ್ಲವ್ವ, ಊರಿಗೆ ಹೊಸಬ ಅಂತ್ಯ, ಯಾವ ಜಾತಿಯೋ ಏನೋ. ನನ್ ಜಾತಿ ಗಿತಿ ಕೆಳಕ್ ಹೋಯ್ಕಿಲ್ಲ. ಅವ್ಳಿದ್ ಮಗ ಅಂತ ಮುದ್ದಾಗ್ ಬೆಳೆಸ್ಬಿಟ್ಟೆ. ಅವಳ ಜೀವಕ್ ನೋವಾದ್ರೆ ನನ್ ಜೀವ ತಡೆಯಕ್ಕಿಲ್ಲ. ಹಂಗಲ್ಲವ್ವ, ನಮ್ಮೂರ್ನೇ ಯಾರನಾರ ನೋಡ್ಬೋದಲ್ಲ. ಯಾರವ್ರ ಹೇಳು? ಹಿಂಗಂತ ನಿಂತ್ ಕೋಪ ಬೇಡ. ದೊಡ್ಡೇಗೌಡ್ರಿಗೆ ಬಸವಿ ಮೇಲೆ ಮನ್ಸೈತೆ. ನೋಡು ಮರಿಯಪ್ಪಣ್ಣ, ಮಗಿನ ಮನ್ಸ್ ನೋಯ್ಸಕ್ ನನ್ಗಿಷ್ಟಿಲ್ಲ. ದೊಡ್ಡೇಗೌಡ್ರಿಂದ ಮೊದ್ಲೇ ಸಿಡಿ ಅಂತಾಳೆ. ನಿನ್ ಇಷ್ಟ ಇದ್ರೆ ಹೇಳು. ಸರಿ, ನೀನೇ ಒಪ್ಕೊಂಡಿದ್ಯಾ ಅಂದ್ಮ್ಯಾಗೆ ಇನ್ಯಾಕೆ? ಒಸಿ ಸಾರ. ಈ 4 ಸಂದ್ರ ಜನಗಳಿಗೆ ತಿಳಿಸೋದೇನಂದ್ರೆ, ಈ ವರ್ಷದ ಜಾತ್ರೆ ಮುಂದಿನ ಸುದ್ದಿ ಇಟ್ಕೊಂಡಲ್ಲಪ್ಪೋ. ಈ ಜನಗಳೆಲ್ಲ ಸಹಕರಿಸ್ಬೇಕು. ವರ್ಷ ಚಿಕ್ಕೇಗೌಡನೆ ಖರ್ಚು ನಿಭಾಯಿಸ್ತಿದ್ದ. ಈಗ ನೀವು ಬಾಯ್ ಬಿಟ್ಟು ಹೇಳಿದ್ಮೇಲೆ ಇನ್ನೇನಿದೆ? ಆಮೇಲೆ ಇನ್ನೊಂದು ಮಾತು, ದೇವರೆತ್ಸೋ ಮುಂದಾಳತನ ನನಗೇ ಇರ್ಲಿ. ಅದ್ಯಾಗುತ್ತೆ? ಸಂಪ್ರದಾಯ ಬಿಡೋಕಾಗುತ್ತೆ? ಇಷ್ಟು ವರ್ಷ ಊರಿರೋ ನೋಡ್ಕೋತಾ ಇದ್ರು. ಈ ವರ್ಷ ನೀವಿಬ್ರು ಸೇರಿ ದೇವರ ಸೇವೆ ಮಾಡಿ. ನನಗೆ ಅವನು ಸುಳಿ ಕಂಡ್ರೆ ಆಗೋದಿಲ್ಲ ಅಂತ ಗೊತ್ತು ತಾನೆ. ಏನೇ ಆಗ್ಲಿ, ಈ ವರ್ಷದಿಂದ ದೇವರ ಸೇವೆ, ದೇವಸ್ಥಾನದ ಸೇವೆ ನಂದೇ. ನಿಮ್ಮಲ್ಲಿರೋ ರಾಜಕೀಯನ ಊರು ತುಂಬಾ ಯಾಕೆ ಹರ್ತೀರಾ? ಇದರಲ್ಲಿ ರಾಜಕೀಯದ ಪ್ರಶ್ನೆನೇ ಇಲ್ಲ. ಏನೋ ಮಾಡ್ಬೇಕು ಅನ್ನಿಸ್ತು, ಮಾಡ್ಬಿಡೋಣ ಅಂತ ತೀರ್ಮಾನ ಮಾಡ್ಬಿಟ್ಟಿದ್ದೀನಿ. ಅಡ್ಗೋಳ ಮಾತ್ರ ಮಾತಾಡ್ಬೇಡಿ. ನೋಡ್ರಿ, ಈ ವರ್ಷ ಊರ್ ದೇವ್ರನ್ನ ದೊಡ್ಡೇಗೌಡ್ರೆ ಎತ್ತಿಸ್ತಾರಂತೆ. ವರ್ಷ ಮಾಮೂಲಾಗಿ ನೀವಿಬ್ರು ಸೇರಿ ತಾನೇ ದೇವ್ರ ಕಾರ್ಯ ನಡೆಸ್ತಾ ಇದ್ರಿ. ಅದು ನ್ಯಾಯ. ಅದು ಬಿಟ್ಟು ಇದು ನಿಮ್ಗೆ ಊರ್ನವ್ರ ಎದುರಲ್ಲಿ ಅವಮಾನ ಆಗ್ಬೇಕು ಅಂತ ಆ ದೊಡ್ಡೇಗೌಡನ ಕಿತಾಪತಿ. ಏನೇ ಕಿತಾಪತಿ ಮಾಡಿದ್ರು ಈ ಚಿಕ್ಕೇಗೌಡನ ಮುಂದೆ ಅದು ಕುರಿ. ಈಗ ಯಾಕೆ ಬರ್ಲಿ, ದೇವ್ರ ಉತ್ಸವ ಆಗಿ ನೋಡ್ಕೊಳವ. ನೀವಂಗ್ ಗುಟ್ಟು ಬುಟ್ಟನೆ ಅವ್ರ ಹಿಂಗ್ ಹೆಚ್ಕೊಂಡಿರೋದು. ಅವನ್ ಹೆಂಗ್ ಬಗ್ಗಿಸ್ಬೇಕು ಅಂತ ನಂಗ್ ಗೊತ್ತು. ಯೋಚನೆ ಮಾಡ್ಬೇಡಿ, ಬರ್ರಿ ಹೋಗವ. ಮನೆ ಕಾಯೋ ಬಂದ ಕಡೆ ಮಣ್ವೇತ ಒಂದ್ ಗೊತ್ತಿ ಕುಳಿಕಳವ. ನೀವೆಲ್ಲ ನಾನು ಹೇಳ್ದಂಗೆ ಕೇಳಿ. ಒಂದ್ ಹೆಣ್ಣಾಡ್ತಿ ನಿಂತಿದ್ದಲ್ಲ, ಏನ್ ಮಾಡ್ದ? ನಿಂಗೆ ತಾನೇ ಎಫ್ಟಿ ಐತೆ ನೋಡು. ಇಲ್ಲೆಲ್ಲ ಪಸಂದಾಗಿರೋ ಹೆಣ್ಗಳವೆ, ನೀನೇ ಒಂದ್ ಆರಿಸ್ಕೊ. ನಿಜ ಕಣಕ್ಕೂ, ನಿಮ್ಮೂರ್ನಲ್ಲಿ ಎಲ್ಲ ಪಸಂದಾಗೆ ಅವೆ. ನೀನೇ ಒಂದ್ ಆರ್ಸ್ಕೊಟ್ಬಿಡಕ್ಕ. ಹುಡುಗಿಂದ ಪಸಂದಾಗಿರತ್ ನೋಡಿದೀನಿ. ಅಲ್ಲಿ ನೋಡು, ತೆನೆ ಕುಯ್ತಾವಳೆ. ಅವಳೇ ಹೇಳಿದ್ದು. ಇಲ್ಲೇ ಚೆನ್ನಾಗಿತ್ತು, ಅವಳು ಪಸಂದಾಗವಳ. ಹೋಗ್ ನೋಡು, ಗೊತ್ತಾಯ್ತದೆ. ಹೋಗು ಮತ್ತೆ. ಅಕ್ಕಯ್ಯ ಒಳ್ಳೆ ಜೋಡಿನೇ ಒಂಚವಳೆ. ಮಾರಮ್ಮನ್ ಮದ್ವೆ ಮಾಡ್ಕೊಳಕ ಹೇಳಿದ್ನವಳು.
ಚಿಕ್ಕೇಗೌಡ್ರೆ, ದೇವ್ರ ಕಾರ್ಯಕ್ಕೆ ಅಪಚಾರ ಮಾಡ್ತಾ ಇದ್ದೀರಾ? ವರ್ಷ ವರ್ಷ ನಡೆಯೋ ಪದ್ಧತಿ ಬಿಡೋದು ಅಪಚಾರ ಅಲ್ವಾ? ಇನ್ಮ್ಯಾಕಿಂದ ಇದೇ ಪದ್ಧತಿ. ಅದ್ಯಾಕೋ? ದೇವೋತ್ಸವ ಎತ್ತೋಷ್ಟು ಯೋಗ್ಯತೆ ನಿನ್ಗೇನಾಯ್ತು? ನಾನು ಪಂಚಾಯಿತಿ ಪ್ರೆಸಿಡೆಂಟ್. ಇಷ್ಟು ವರ್ಷ ಇಲ್ದಿದ್ದು ಈ ವರ್ಷ ತಾನೇ ಪ್ರೆಸಿಡೆಂಟ್ ಆದೆ. ಅಲ್ಪನಿಗೆ ಐಶ್ವರ್ಯ ಬಂದ್ರೆ ಅರ್ಧ ರಾತ್ರಿಲಿ ಕೊಡೆ ಇಡ್ದಂತೆ. ಏ ರಾಮ, ನೀನು ಉಸಾಬರಿಗೆ ಬರಬೇಡ. ಇನ್ನೇನು ನಮ್ ಜನನ್ ಬಾಯಿಗೆ ಬಂದಾಗ ಅಂತ ಇದ್ರೆ ನಾನ್ ಕೈ ಕಟ್ಕೊಂಡು ಕೂತಿರ್ಲಾ? ಓಹೋ, ಕೈ ಬೀಸ್ಕೊಂಡು ಬಾರ್ಲೆ ನೋಡವ. ನೋಡ್ ಚಿಕ್ಕೇಗೌಡ, ನನ್ ಮಾತ್ ಕೇಳು. ದೇವ್ರ ಕಾರ್ಯ ನಡೀಲಿ. ರಾಮ, ನಿಮ್ದು ಯಾವಾಗ್ಲೂ ಇದೇ ಪಂಚಾಯತಿ ಆಗೋಯ್ತಲ್ಲ. ಹೇಗೋ ದೇವ್ರ ಕಾರ್ಯ ನಡೀಲಿ ಅಂತ ತೆಪ್ಪಿರು ಚಿಕ್ಕೇಗೌಡ. ಅದ್ಯಾಗುತ್ತೆ ಶಾನ್ಭೋಗ್ರೆ? ವರ್ಷ ವರ್ಷ ಇಬ್ರು ಸೇರ್ತಾನೆ ಮಾಡ್ತಿದ್ರು. ಈ ವರ್ಷ ಕೊಂಬಂದದ ಅವ್ರೊಬ್ಬರೇ ಮಾಡೋಕೆ. ದೊಡ್ಡೇಗೌಡ್ರೆ, ರಾಮು ಹೇಳೋದ್ ನ್ಯಾಯವೇ. ಇಬ್ರು ಕೈ ಸೇರಿಸಿ ಎಳಿರಿ. ಅದೆಂಗಾಗ್ತದೆ? ನಾನು ಅನ್ಕೊಂಡಿದ್ದಾಗಲೇ ಬೇಕು. ನಿಲ್ರೆ. ಅನ್ಕೊಂಡಾಗೆಲ್ಲ ನಡೀಲೇಬೇಕು ಅಂದ್ರೆ ನೀನು ಅಮರಾವತಿ ದೇವೇಂದ್ರನ. ಸುಮ್ನೆ ನೀವು ಕಿತ್ತಾಡ್ದೆ ಇಬ್ರು ಸೇರಿ ಮೆರವಣಿಗೆ ಹೊರಡ್ಸಿ. ಯೋಜಬಿ ಒಂದ್ ಹೆಂಗ್ಸ್ ಮಾತು ಕೇಳೋದ್ರಾಗ ನಡ್ಕೊಳಕ್ ನಾವು ತಯಾರಾಗಿಲ್ಲ. ಯಾರೇನ್ ಬೇಕಾದ್ರೂ ಮಾಡ್ಕೊಳ್ಳಿ. ನಡೀರೋ, ನಮ್ಮವ್ರು ಯಾರು ಇಲ್ಲ ಇರ್ಕೊಡುದು. ನಡೀರಿ. ಎಂಥ ಕೆಲಸ ಮಾಡ್ದೆ ಬಸ್ವಿ, ನಿನ್ನಿಂದ ನೋಡು. ನಾನೇನ್ ತಪ್ಪು ಮಾತಾಡದ್ನ? ಅವ್ರೋದ್ರೆ ಹೋಗ್ಲಿ, ಚಿಕ್ಕೇಗೌಡ್ರ ಅವರಲ್ಲ. ಹಂಗಾಗಿಲ್ಲ. ಪದ್ಧತಿ ಬಿಟ್ಟು ದೇವ್ರ ಉರ್ಗಣಿಗೆ ಸಿಕ್ಕಾಕೊಳಕ್ ನಾನ್ ತಯಾರಾಗಿಲ್ಲ. ಲೇ ಬನ್ರೋ. ಅದ್ಯಾಕ ಹಂಗ ಆಕಾಶ ತಲೆ ಮೇಲೆ ಬಿದ್ದಂಗ ಹತ್ರ? ಲೇ ಗುರುವ, ಕೊಡ್ಲಾ ಕಾಯಿ. ಬನ್ರೆ ರಾಮದಾಸಪ್ಪ. ದೇವ್ರ ಮುಂದೆ ಬರ್ಲಿ. ನೀವಾದ್ರೂ ಸ್ವಲ್ಪ ತಗ್ಗಿ ಬಗ್ಗೆ ನಡಿಬೇಕು. ಸುತ್ತಲೂರವ್ರು ಏನಂತಾರೆ? ನಾನಾಗ್ ಮೈ ಮೇಲೆ ಹಾಕೊಳ್ಳಿಲ್ಲ ಸಾನ್ಭೋಗ್ರೆ, ಅವನೇ ಕಣಕಿದ್ದು. ನೀವಿಬ್ರು ರಾಜಿ ಆಗಿ. ನಂದೇನದೆ ಎಲ್ಲ ನೀವ್ ಹೇಳ್ದಂಗೆ. ಗೌಡ, ನನ್ ಮಾತು ಕೇಳು. ಊರಲ್ಲಿ 2 ಪಾರ್ಟಿಗಳಿದ್ರೆ ಹೇಗೆ? ಇದು ನೀವು ಅವ್ರಿಗೆ ಹೇಳ್ಬೇಕಾದ ಮಾತು. ಊರಲ್ಲಿ 2 ಪಾರ್ಟಿಗಳಿದ್ರೆ ಏನಾಗ್ತದೆ ಅಂತ ಗೊತ್ತಾ? ಕೆಟ್ಲಾಡಿದ್ದು ರಾಜಕೀಯ ಮಾಡಿದ್ದ ಅವನು ಬಂದು ತಪ್ಪಾಯ್ತು ಅಂತ ನಾನು ಕಾಲ್ ಕಟ್ಕೊಳಕ್ ಹೇಳಿ, ಆಮೇಲೆ ಯೋಚನೆ ಮಾಡವ. ಅವನ್ಗೂ ಹೇಳಿದ್ದೀನಿ, ನೀವು ಅವನು ರಾಜಿ ಮಾಡ್ಕೊಂಡ್ರೆ ನಮಗೂ ಊರ್ನವ್ರಿಗೂ ಸಂತೋಷ ಆಗುತ್ತಪ್ಪ. ಮತ್ತೆ ಅದೆಲ್ಲ ಆಗದೆ ಇರೋ ಕೆಲಸ. ಒಂದ್ ವೇಳೆ ಹಂಗಾಗ್ಲೇಬೇಕು ಅನ್ನೋದಾದ್ರೆ ಆಗ್ಲೇ ಹೇಳಿವ್ನಿ. ಬಸವಿ, ಊರ್ ಜನರ ಬಾಯಿಗೆ ನಾವು ಸುದ್ದಿ ಆಗೋದು ಬೇಡ. ಆದಷ್ಟು ಬೇಗ ನೀನು ಮದುವೆ ಆಗ್ಬೇಕು ಅಂತಿದ್ದೀನಿ. ಏನಂತೀಯ? ನೀವ್ ಹೇಳೋದಿಚ್ಚು, ನಾ ಕೇಳೋದಿಚ್ಚು. ಊರ್ಗ್ ಉದ್ಧಾರ ಮಾಡಿ ಅಂತ ಕರ್ಸಿದ್ರೆ ನೀವು ಮಾಡೋ ಕೆಲಸ ಇದೇನಾ? ಗೌಡ್ರೆ, ಇದು ಊರ್ ವಿಷಯ ಅಲ್ಲ, ನಮ್ಮಿಬ್ರು ವಿಷಯ. ಏನೇ ಆದ್ರೂ ಇದು ಅನ್ಯಾಯ. ನೀವು ಮಾಡ್ತಾರೋ ತಪ್ಪು. ತಪ್ಪು ಒಪ್ಪು ಹೇಳೋದಕ್ಕೆ ನಿಮ್ಮನೇಲಿ ಕರೆಸ್ಲಿಲ್ಲ. ಏನಾದ್ರೂ ಹೇಳೋದಿದ್ರೆ ಪಂಚಾಯತ್ ಸೇರ್ಸಿ ಹೇಳಿ. ನ್ಯಾಯ ಧರ್ಮ ನೆಗೆದು ಬಿದ್ದೋಯ್ತಾ? ಪಂಚಾಯತಿ ಸೇರ್ಸೋ ಮಟ್ಟಕ್ಕೆ ಬಂದ್ಬಿಟ್ಯಾ ನೀನು? ಒಂದೂರಲ್ಲ 7 ಊರ್ ಸೇರ್ಸಿ ಎದುರಿಸೋ ತಾಕತ್ತೈತೆ. ನಾವೇನ್ ತಪ್ಪು ಮಾಡ್ದೋ? ನಡೀರಿ. ಅಪ್ಪಾಜಿ, ನಿಮ್ಮನ್ನೇ ಹೊಡ್ಕೊಂಡು ಬಂದೆ. ಯಾಕೋ? ವರ್ಷ ವರ್ಷ ಶಿವರಾತ್ರಿಯಲ್ಲಿ ನಾಟಕ ನಡೀತಾ ಇತ್ತು. ಹೌದು. ಈ ವರ್ಷ ನೀವಿಬ್ರು ವಿರೋಧ ಕಟ್ಕೊಂಡಿದ್ದೀರಂತೆ. ಅದಕ್ಕೆ ನಾನೇ ಮುಂದಾಳಾಗಿ ಈ ವರ್ಷ ನಾಟಕ ನಡೆಸುವ ಅಂತ. ನೋಡ್ರಾಮು, ಊರ್ನಾಗೆ ಈಗ್ಲೇ ಬೇಕಾದಷ್ಟು ರಾಜಕೀಯ ಐತೆ. ಅಂತಾದ್ರಾಗೆ ನಿಂಗ್ಯಾಕ್ ಬೇಕಿವೆಲ್ಲ? ಅಪ್ಪಾಜಿ, 1000 ಜನ ಇರೋ ಊರು ಸಂಭ್ರಮ ಕೇವಲ ನಿಮ್ಮಿಬ್ರಿಂದ ಯಾಕೆ ಕೆಡಬೇಕು? ಓಹೋ, ನೀನು ನಂಗೆ ಉಪದೇಶ ಮಾಡೋಕ್ ಬಂದ? ನಾನ್ ಯಾಕೆ ಉಪದೇಶ ಮಾಡ್ಲಿ ಅಪ್ಪಾಜಿ? ಮಾಮೂಲಾಗಿ ನಡೆಯೋ ಸಂಪ್ರದಾಯನ ಯಾಕೆ ಕೈ ಬಿಡ್ಬೇಕು ಅಂತ. ಸರಿ, ನಿನ್ನಿಷ್ಟ. ಆದ್ರೆ ಹುಷಾರಾಗಿರು. ಚಿಕ್ಕಜ್ಮಂದ ಸೀತೆ ಬಾಡ ಸುಮ್ತಿನ್ ಕರ್ಸೋಣ. ಅವಳು ಬೇಡ, ಜೂನಿಯರ್ ಕಲ್ಪನೆ ಕರ್ಸೋಣ ಅಲ್ವಾ? ಅವ್ರಿಬ್ರು ಬೇಡ, ಸೀದಾ ರಂಗಮ್ಮನ ಮಗಳನ್ನ ಕರ್ಸೋಣ. ಅವ್ರ 3 ಜನರು ಬೇಡ, ನಮ್ ಸುಬ್ಲಕ್ಷ್ಮಿ ಕಳಿಸೋಣ. ಏನಂತೀರಾ? ಏನ್ರು ನಿಮ್ಗೆ ಬೇಕಾದವ್ರ ಹೆಸರೆಲ್ಲ ಹೇಳ್ತೀರಿ? ಯಾವಳಾದ್ರೊಬ್ಳು ಮಾಡ್ಕೊಂಡು ಹೋಗ್ತಾಳೆ ಬಿಡ್ರು. ಚಿಕ್ಕೇಗೌಡ ಬೇಕು ಅಂತ ಮಗನ್ನ ಮುಂದಕ್ಕೆ ಬಿಟ್ಕೊಂಡು ನಾಟಕ ಆಡಿಸ್ತಾವನೆ. ನಿಮ್ನ ಅವಮಾನ ಮಾಡ್ಬೇಕು ಅಂತ ಅವನೇನ್ ಅವಮಾನ ಮಾಡೋದು? ಗೌಡ್ರೆ, ಆವತ್ ನಾವೇ ನಾಟಕ ಮಾಡೋಣ. ಹೌದು ಗೌಡ್ರೆ, ನಾನ್ ಭೀಮ್ ಒಂದ್ ಪಾಠ ಮಾಡ್ಬೇಕು. ಕಡ್ದು ಕಟ್ಟೆ ಹಾಕ್ಬಿಡ್ತಾನೆ. ಗೌಡ್ರೆ, ನಾನ್ ಇನ್ನೊಂದ್ ಪಾಠ ಮಾಡ್ತೀನಿ. ಆವತ್ ಮಾತ್ರ ನಮ್ ನಾಟಕ ನಡಿಬೇಕು. ಅವ್ರ ನಾಟಕ ನಡೆದ್ರೆ ತಾನೇ ಅವಮಾನ. ನಡೀದೇನೆ ಇದ್ರೆ ನಮ್ಮನೇಲಿರ್ತದೆ. ಅದಕ್ಕೆ ಏನಾರು ಉಪಾಯ ಮಾಡಿ. ನೀವು ಅನ್ನೇ ಮೆಕ್ಕಿದ್ ನಮಗ್ ಬಿಡಿ.
ಸಾಕಿದೆ ಇಂದು ಮಹಾ ಹಬ್ಬಬ್ಬಾ ಏನ್ ಪ್ರಾಕ್ಟೀಸಾ ಫೈಟಿಂಗಾ? ರಾವಣ ಬರಕ್ ಮುಂಚೆ ಆಂಜನೇಯ ಬರ್ತಾನೇನೋ. ಬರಕಿಲ್ವಾ? ಹಗಲೆಲ್ಲ ನಿದ್ದೆ ಮಾಡ್ದಿರಾ ಇಲ್ಲಿ ಬಂದ್ಬಿಟ್ಟು ನಮ್ ಪ್ರಾಣ ತಿಂತಾ ಇದೆಯಲ್ಲೋ. ಸೂರ್ಯ ಮುಳುಗಿದ್ಮೇಲೆ ದಾಸಪ್ಪ ಇವ್ ಮೈ ಮೇಲೆ ಬಂದ್ಬಿಡ್ತಾನೆ. ಅತ್ತೆ ನಿಂಗೆ ಬಡ್ಡಿ ಹತ್ತದೆ ನಾನ್ ಕುಡ್ಕ ಅಂತ್ಯ. ನೀನ್ ಕುಡ್ಕ, ನಿನ್ ಮಗ್ಗ ಕುಡ್ಕ, ನಿನ್ ಮೊಮ್ಮಗ ಕುಡ್ಕ. ಗುದ್ದು ನೀವೇನ್ ಮನುಷ್ಯರ? ವಿಶಾಲಾಕ್ಷಮ್ಮ, ನೀವು ಬೇಜಾರು ಮಾಡ್ಕೋಬೇಡಿ. ಇವ್ರಿಗೆಲ್ಲ ನಾನೇ ಹೇಳ್ತೀನಿ. ನೀವೆಲ್ಲ ಸಭ್ಯಸ್ತ್ರೆ ಕಂಡ್ರು. ನಿಮ್ಮನ್ನ ಕಟ್ಕೊಂಡು ನಾಟಕ ಮಾಡಕ್ ಹೊರಟ್ನಲ್ಲ, ಅದಕ್ಕೆ ನಾನ್ ನೋಡ್ಕೋಬೇಕು. ನೀವೇ ಕಿತ್ತಾಡ್ಕೊಂಡು ನಾನೇ ಹಾಕೋ ಇರ್ಲಿ, ಬೇರೆ ಮಾಸ್ಟರ್ ಹುಡುಕೋ ಹೋಗ್ರು. ಅಯ್ಯೋ ಅಯ್ಯೋ, ಬುದ್ಧಿಯವ್ರ ಕೋಪ ಮಾಡ್ಕೊಂಡ್ರೆ ಹೆಂಗೆ? ಹೋಗ್ಲಿ, ನಮ್ಮ ಅಕ್ಕಯ್ಯನವ್ರ ಮುಖನಾದ್ರು ನೋಡ್ಕೊಂಡು ಬಸ್ ಹಾರ್ಮೋನಿ ಪೆಟ್ಗೆ ಹಂಗನ್ನಿ. ಇಲ್ಲಿ ಸಾಧ್ಯಸ್ಥ ಅಂತ ಅಂದ್ರೆ ನೀನ್ ಒಬ್ಬನೇ ಕಣಯ್ಯ. ನಾನು ಎಲ್ಲಿ ನಿಮ್ಮ ಅಕ್ಕಯ್ಯನ ಮುಂದಕ್ಕೆ 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 ಅಂದ್ರೆ ಹಾರ್ಮೋನಿಯಂ ಮುಂದಕ್ಕೆ. ಆಗ್ಬೋದು ಆಗ್ಬೋದು. ಅಕ್ಕಯ್ಯ ಸ್ವಲ್ಪ ಮುಂದಕ್ಕೆ ಬಾ. ಮೇಷ್ಟ್ರೆ, ನಮ್ಮ ಅಕ್ಕಯ್ಯನ್ಗೆ ಚೆನ್ನಾಗ್ ಮುಂದಕ್ಕೆ ತರ್ಬೇಕು. ನಿಂದ ಆಮೇಲೆ ನಂದ ಆಡ್ಕೊಳ್ರ ಲಕ್ಷ್ಮಣ ಆ ಕಡೆಯಿಂದ ಆಡೋ, ಕಟ್ ಮಾಡೋ. ನಮಸ್ಕಾರ. ಓ ರಾಮೇಗೌಡ್ರು ನಮಸ್ಕಾರ. ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಏನ್ ಸಮಾಚಾರ? ಏನಿಲ್ಲ, ಈ ಸಲ ನಾವೆಲ್ಲ ಸೇರಿ ರಾಮಾಯಣ ನಾಟಕ ಆಡ್ಬೇಕು ಅಂತಿದೀವಿ. ಅದಕ್ಕೆ ನಿಮ್ಮ ಮಾರ್ಗದರ್ಶನ ಅಗತ್ಯ. ಓ ಧಾರಾಳವಾಗಿ. ಹಾಗೆ ಅಧ್ಯಕ್ಷತೆ ನೀವೇ ವಹಿಸಿ ಊರ್ ಜನಕ್ಕೆ 4 ಒಳ್ಳೆ ಮಾತು ಹೇಳ್ಬೇಕು. ನಿಮ್ ತಂದೆ ಈ ಊರಿಗೆ ಹಿರಿಯರು, ದೊಡ್ಡೇಗೌಡ್ರು ಊರಿಗೆ ಹಿರಿಯರು. ಅವರಿಬ್ಬರಿಗಿರೋ ಮನಸ್ತಾಪನ ಅರ್ಥವಾಯ್ತು ಸರ್. ನನ್ನ ಮುಖಾಂತರವಾದ್ರೂ ಅವರಿಬ್ಬರ ಮನಸ್ತಾಪ ಬಗೆಹರಿಲಿ ಅಂತೀರಿ, ಅಷ್ಟೇ ತಾನೇ? ನನ್ ಮನ್ಸಲ್ಲಿ ಇದ್ದಿದ್ದನ್ನ ಅರ್ಥ ಮಾಡ್ಕೊಂಡ್ರಲ್ಲ. ಸರಿ ಸರ್, ಅಧ್ಯಕ್ಷತೆಗೆ ಅವ್ರನ್ನ ಒಪ್ಸೋಕೆ ಪ್ರಯತ್ನ ಪಡ್ತೀನಿ. ಆದ್ರೂ ನೀವು ನಮಗ್ ಮುಂದಾಳಾಗಿ ನಿಲ್ಬೇಕು. ಖಂಡಿತವಾಗಿ. ಅಯ್ಯೋ ಅಯ್ಯೋ, ನಿನ್ ಪೇಪರ್ ಕೆಳಗ್ ಬಿದ್ರೆ ತಕ್ಕೊಡಕ್ ನಾನಿದ್ದೀನಲ್ಲ. ನಿನ್ ಮನ್ಸಿಗೆ ಕಸಿಸಿ ಆದ್ರೆ ನನ್ ಮನ್ಸಿಗೆ ಬಹಳ ಬೇಜಾರಾಗ್ತ ಕಣಕ್ಕೆ. ಚೆನ್ನು, ಏನಕ್ಕಯ್ಯ? ಹಣ್ಣು ಹಂಪ್ಲು ಕಳಿಸ್ತೀನಿ ಅಂತ ಹೇಳಿದ್ರಲ್ಲ, ಅವರು ಕಳಿಸಿದ್ರಾ? ಅಕ್ಕಯ್ಯ, ಮೇವು ಅಂದ್ರೆ ನಾವೆಲ್ಲ ಹೋಗ್ಬಿಡಕ್ಕಿಲ್ವಾ? ನೋಡ್ತೀನಿ ಸಿತಾಳು. ಓ ಶರಣು ಅಂದೆ. ನಾನು ಅಂದೆ. ಯಾಕೆ ಬಾರ ಹೊತ್ಕೊಂಡ್ ಕೊಡಿ ಇಲ್ಲಿ? ನಿನ್ಗೆಲ್ಲ ಒಳಕ್ಕೆ ಇದು. ಒಳಗ್ ಸೇರೋದೆಲ್ಲ ನನ್ಗೂ ಸೇರೋದೇನೆ. ಬಾ, ಅಕ್ಕಯ್ಯವ್ರು ಕಾಯ್ತಾ ಇದಾರೆ. ಸೀತಮ್ಮ ಅವರು ಬೆಳಗಾಯ್ತು. ನನ್ನ ಹೆಸರು ಸೀತಮ್ಮ ಅಲ್ಲ, ವಿಶಾಲಾಕ್ಷಿ. ನೀವು ನಮ್ಮೂರು ಸೀತಮ್ಮನ್ ಪಾಲ್ಟ್ ಮಾಡಕ್ ಬಂದಿದ್ದಿಂದ ಸೀತಮ್ಮ ಅಂತ ಅಂದೆ. ಗೌಡ್ರು ನಿಮಗೆ ಅಂತ, ನಾನ್ ನಿಮಗೆ ಅಂತ ತಂದಿದ್ದೀನಿ. ಆಗ್ಬೋದಾ? ಆಗ್ಬಹುದು, ಅಲ್ಲಿಟ್ಟು ಹೋಗ್ಬೋದು. ಇಕ್ಬಿಡ್ತೀನಿ. ಅಕ್ಕ ಅವ್ರೆ ತರ್ಕಾರಿ. ನೀನ್ ಆವಾಗ್ಲೇ ಎಲ್ಲಿ ಬಂದ್ಬಿಟ್ಟಿದ್ಯಾನು? ನೀನ್ ಬಂದ್ಮೇಲೆ ನಂಗಿನ್ನೇನ್ ಕೆಲ್ಸ? ಬರ್ತೀನಿ. ನನಗೂ ಅಪ್ಪಣೆ ಆಗಿದೆ, ನಡಿ. ಬರ್ತವೆ. ನೀನ್ ಯಾಕೋ ಬಂದೆ? ನೀ ಯಾಕೋ ಬಂದೆ? ನೀವಿಬ್ರು ಯಾಕೆ ಬಂದ್ರಿ? ಅಯ್ಯಯ್ಯೋ, ಯಾಕಪ್ಪ ಹಿಂಗ್ ಕಿತ್ತಾಡ್ತೀರಾ? ನಮ್ಮ ಅಕ್ಕಯ್ಯನ್ಗೆ ಹರಿನೂ ಒಂದೇ, ಶಿವನೂ ಒಂದೇ. ನಡೀರಿ. ನೀನೆಲ್ಗಪ್ಪ ಹೋಗ್ತೀಯಾ? ಬಲ್ತಿರೋದು ಇಟ್ಕೊಂಡು ಬಾ 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 ಬಾ. ಗೌಡ್ರೆ, ದಯವಿಟ್ಟು ನೀವೇ ಅಧ್ಯಕ್ಷತೆ ವಹಿಸ್ಬೇಕು. ರಾಮು, ಪುರ್ಸತೆ ಇಲ್ವಲ್ಲ? ಹಾಗೆಲ್ಲ ಹೇಳ್ಬಾರ್ದು. ನೀವೇ ಊರಿಗೆ ಹಿರಿಯರು, ನಿಮ್ಮನ್ನ ಕರೆಯದೆ ಮತ್ತೆ ಯಾರನ್ನ ಕರೆಯೋದು? ಒಪ್ಕೊಂತೀನಿ. ನೀನ್ ಹೇಳಿದ ದಿನಾನೇ ನನಗೆ ಕುಣಗಲಲ್ಲಿ ಲಾಯರ್ ನೋಡೋ ಕೆಲಸ ಇದೆ. ಇಲ್ದರೆ ಖಂಡಿತ ಬರ್ತಿದ್ದೆ. ನಮ್ಮ ಅಪ್ಪನ ಮೇಲಿನ ದ್ವೇಷ ಮನಸ್ಸಿನಲ್ಲಿ ಇಟ್ಕೊಂಡು ನಾವು ಹುಡುಗರು ಹುಮ್ಮಸ್ನಿಂದ ಏನೋ ಪ್ರೋಗ್ರಾಮ್ ಮಾಡ್ತಾ ಇದೀವಿ. ಅದಕ್ಕೆ ಬರ್ದೇ ಇರಬೇಡಿ. ಛೇ, ಅಂಥದ್ದೆಲ್ಲ ಮನಸ್ಸಲ್ಲಿ ಇದ್ದಿದ್ರೆ ನಿನ್ ಕರೆದು ಕೂರಿಸ್ಕೊಂಡು ವಿಶ್ವಾಸದಿಂದ ಮಾತಾಡ್ತಿದ್ದ. ಆ ತರ ಏನೂ ಇಲ್ಲ. ಈ ಸಲ ಬಿಡು, ಮುಂದಿನ ಸಲ ಖಂಡಿತ ಬರ್ತೀನಿ. ಸರಿ, ನಾನು ಬರ್ತೀನಿ. ಗೌಡ್ರೆ, ಆ ಸೀತಮ್ಮ ಇನ್ನೇನು ಪ್ರಾಕ್ಟೀಸ್ ಬರೋ ಟೈಮ್ ಆಯ್ತು ನೋಡಿ. ಅಯ್ಯೋ, ಇಲ್ಲೇ ನಿಂತ್ಕೊಳ್ಳಿ, ಬರ್ತಾಳೆ, ನಿಂತ್ಕೊಳ್ಳಿ. ಹೊಸ ನಟಿಗೆ ನಿಂತ್ಕೊಳ್ಳಿ. ಓ ಶರಣೋಪತಿ. ಅಕ್ಕಯ್ಯ, ಇವ್ರನಾಗ ಇನ್ನೊಂದು ದೊಡ್ಡ ತಲೆ ಐತೆ ಅಂತ ಹೇಳಿದ್ನಲ್ಲ, ಅವರೇ ಇವ್ರು ದೊಡ್ಡೇಗೌಡ್ರು ಅಂತ. ನಮಸ್ಕಾರ. ಸೀತೆ ಪಾಠ ಮಾಡೋದ್ರಲ್ಲಿ ತಾವ್ ಎತ್ತಿದ ಕೈ ಅಂತ ಕೇಳಿದ್ದೀನಿ. ತಮ್ಮನ್ನ ನೋಡಿ ತುಂಬಾ ಸಂತೋಷ ಆಯ್ತು. ಎಲ್ಲ
ತಮ್ಮಂತ ಕಲಾಭಿಮಾನಿಗಳ ಪ್ರೋತ್ಸಾಹ. ನಮ್ ದಡಿಗಳಿಗೆ ಹೆಣ್ಮಕ್ಳು ಅಂದ್ರೆ ಬಹಳ ವಿಶ್ವಾಸ ನೋಡಿ. ನಮ್ಮ ಅಕ್ಕಯ್ಯ ಅವ್ರಿಗೆ ಗಂಡ್ಮಕ್ಳು ಅಂದ್ರೆ ತುಂಬಾ ವಿಶ್ವಾಸ. ಈ ಊರಿನಲ್ಲಿ ನಾನ್ ನಿಮ್ಮವನು ಅಂತ ತಿಳ್ಕೊಳ್ಳಿ. ಏನಾದ್ರೂ ಅನಾನುಕೂಲವಾದ್ರೆ ನಾನಿದ್ದೀನಿ. ಪರಸ್ಥಳ ಬಂದಿದ್ದೀರಾ, ಖರ್ಚು ವೆಚ್ಚಕ್ಕೆ ತೊಂದರೆ ಆಗ್ಬಹುದು. ಏನು ತಿಳ್ಕೊಳ್ದೆ ಇದನ್ನ ಇಟ್ಕೊಳ್ಳಿ. ಅಂಥದ್ದೇನ್ ತೊಂದ್ರೆ ಇಲ್ಲ, ನಮ್ಮ ಹತ್ರ ಇದೆ ಬಿಡಿ. ಅದ್ಯಾಕಕ್ಕ ಬೇಡ ಅಂತೀಯ? ದೊಡ್ಡ ಮನುಷ್ಯರು ತುಂಬಾ ವಿಶ್ವಾಸದಿಂದ ಕೊಡ್ತಾವ್ರೆ, ತಗ. ಬರ್ತೀನಿ. ಬರ್ತೀವಿ. ಗೌಡ್ರೆ, ನಿಮ್ ದುಡ್ಡು ಅವಳು ಪರ್ಸ್ ಸೇರ್ತು. ಇನ್ನ ಅಕ್ಕಿ ದೇ 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 ದೇ. ಉಮಾಪತಿಯೇ ರಾಮನೇ ಸದ್ಗುಣ ಧಾಮನೇ ಶ್ರೀರಾಮನೇ. ಭೇಷ್ ಭೇಷ್. ಈ ಹಾಡು ಯಾವ ಸನ್ನಿವೇಶದ್ದು? ಅದೇ ಅಶೋಕ್ ಒಂದಲ್ಲಿ ಸೀತೆ ಶ್ರೀರಾಮಚಂದ್ರನ್ ನೆನ್ಸ್ಕೊಂಡ್ ಗೋಳಾಡ್ತಾಳಲ್ಲ, ಆಗಿದ್ದು. ಓಹೋ, ಈ ಸೀತೆ ಯಾರಿಗೋಸ್ಕರ ಈ ಒಂದಲ್ಲಿ ಗೋಳಾಡ್ತಿದಾಳೋ? ಮೆಲ್ಲು ಮಾಡ ಸುಮ್ಗಿಲ್ಲ. ಹೆಣ್ಮಕ್ಳಿಗಾದ್ರೆ ಮೆಲ್ಲ ಮಾಡ್ತಾನೆ, ನಮ್ಗಾದ್ರೆ ನೋಡ್ರಿ ರಪ್ ರಪ್ ಅಂತ ತೊಟ್ಟದ. ಇವ್ನ ಕೈ ಮೇಕಪ್ ಮಾಡ್ಸ್ಕೊಂಡ್ರ ಆಂಜನೇಯ ಜಾಂಬು ಅಂತ ಅಲ್ವೆಲ್ಲ. ಯಾವಾಗಲೇ ಮಾಸ್ಟ್ರೆ, ಏನ್ ರಾಮೇಗೌಡ್ರೆ ಅಷ್ಟು ಗಾಬರಿ ಆಗಿದ್ದೀರಿ? ಮತ್ತೆ ಸೀತೆ ನಾಪತ್ತೆ, ಅವಳಿಲ್ದೆ ನಾಟಕವೇ ಇಲ್ಲ. ಜನ ಕಲ್ಲು ನೋಡಿದ ಬಾಕಿ ಅಷ್ಟು ಕೂಗಾಡ್ತಿದ್ದಾರೆ. ಏನ್ ಮಾಡೋದೀಗ? ನೀವ್ ಯಾಕೆ ಒಂದ್ ಕೆಲಸ ಮಾಡ್ಬಾರ್ದು? ಏನ್ ಹೇಳು? ನೀವೇನು ತಿಳ್ಕೊಳ್ಳಲ್ಲ ಅಂದ್ರೆ ಹೇಳ್ತೀನಿ. ಇಲ್ಲ ಹೇಳು. ಹೇಗಿದ್ರು ಬಸ್ವಿಗೆ ಸೀತಾಪಾಟ್ ಬಾಯ್ಪಾಠ ಆಗ್ಬಿಟ್ಟಿದೆ. ನೀವ್ ಹೇಳಿದ್ರೆ. ಮಾಸ್ಟ್ರೆ, ದಯವಿಟ್ಟು ಆ ಕೆಲಸ ಮಾಡಿ. ನಿಮ್ಮ ಉಪಕಾರನ ಸಾವಿವರೆಗೂ ಮರೆಯಲ್ಲ. ಮರ್ಯಾದೆ ಕಾಪಾಡಿ ಪ್ಲೀಸ್. ನನ್ನ ಮರ್ಯಾದೆ ಕಾಪಾಡಿ ಪ್ಲೀಸ್. ನನ್ ಮಾತು ಅವಳು ಕೇಳ್ತಾಳ? ನಿಮ್ಮ ಮಾತು ಕೇಳ್ದಿ ಇನ್ಯಾರ ಮಾತು ಕೇಳಿ? ಅದೇನು ಹೇಳಿ? ಇನ್ನೇನಿಲ್ಲ, ಇವತ್ತು ಸೀತೆ ಕಾಣ್ಲಿಲ್ವಂತೆ, ಅದಕ್ಕೆ ನೀನೇ ಸೀತೆ ಪಾಠ ಮಾಡ್ಬೇಕು. ಓ, ಸೀತೆ ಪಾಠ ತಾನೆ. ನಡೀರಿ. ಭವತಿ ಭಿಕ್ಷಾಂ ದೇಹಿ. ಭವತಿ ಭವತಿ ಭಿಕ್ಷಾಂ ದೇಹಿ. ಭವತಿ ಭಿಕ್ಷಾಂ ದೇಹಿ. ಪೂಜ್ಯರೇ, ಸ್ವೀಕರಿಸಿ. ಸೌಭಾಗ್ಯವತಿ, ಭಿಕ್ಷೆಯನ್ನು ಅಷ್ಟು ದೂರದಿಂದ ನೀಡಬಹುದೇ? ಪೂಜ್ಯರೇ, ಇದು ಈ ರೇಖೆಯನ್ನು ದಾಟಬಾರದೆಂದು ನನ್ನ ಮೈದುನನ ನಮ್ರ ಆಜ್ಞೆ. ಅದಕ್ಕಾಗಿ ಪರಮೇಶ್ವರ ಸಮಾನರಾದ ಯತೀಶ್ವರರಿಗೆ ಅಪಮಾನ ಮಾಡಬಹುದೇ? ಶಾಂತಂ ಪಾಪಂ. ದಾನ ಮಾಡಲೇಬೇಕೆಂಬ ಅಭಿಷ್ಟ ಇದ್ದರೆ ಈ ಗೆರೆಯನ್ನು ದಾಟಿ ಬಂದು ನೀಡು. ಇಲ್ಲದಿದ್ದರೆ ನಿನ್ನ ಕುಲಕೋಟಿ ಎಲ್ಲವೂ ರೌರವ ನರಕದಲ್ಲಿ ಬೀಳುವಂತೆ ಶಪಿಸುವೆನು. ಹೇ ರಾಮ್, ಇದೆಂತ ಉಭಯ ಸಂಕಟ. ಲಕ್ಷ್ಮಣ, ನನ್ನನ್ನು ಮನ್ನಿಸು. ನಾನೇ. ಬಿಡು ನನ್ನ. ಮಾದೇವಿ, ನನ್ನ ಆಸೆ ತೀರ್ಸು. ನಾಚಿಕೆ ಆಗಲ್ಲ ನಿಂಗೆ? ಮಾದೇವಿ.
ಮಾದೇವಿ ಬಿಡು 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 ಯಾಕೆ ಮಾದೇವಿ ಗಾಬರಿಯಾಗಿದ್ದಿ? ಯಾಕಮ್ಮ? ಏನಿಲ್ಲಮ್ಮ ಏನಿಲ್ಲ. ನಮಸ್ಕಾರ ಗೌಡ್ರಿಗೆ. ಏನೋ ಬರಕ್ ಹೇಳಿ ಕಳ್ಸಿದ್ರಂತೆ? ಹೌದು, ಬರೋ ಕೇಳಿದ್ದೆ. ಕರ್ಸಿದ್ ಯಾಕೆ ಹೇಳಿ, ನನಗೆ ಬೇರೆ ಕೆಲಸ ಇದೆ. ಬೇರೆ ಕೆಲಸ ಏನು ಅಂತ ನನಗ್ ಗೊತ್ತು. ಬಸವಿ ನೋಡ ಆತ್ರನ ಅವತ್ತೇ ಹೇಳಿದ್ನಲ್ಲ, ಇದು ನಮ್ಮಿಬ್ಬರು ವಿಷಯ ಅಂತ. ನಮಗೂ ಸ್ವಲ್ಪ ಸಂಬಂಧ ಉಂಟು. ಹಾಗೋ? ನೀವು ಕೆಲಸ ಮಾಡ್ತಾರೋ ಸ್ಕೂಲು ಪಂಚಾಯತಿಗೆ ಸೇರಿತ್ತು. ನೀವು ತಿಂತಾ ಇರೋದು ನನ್ನ ಉಪ್ಪು. ನಾನೇನ್ ಧರ್ಮದ ಉಪ್ಪು ತಿಂತಾ ಇಲ್ವಲ್ಲ. ಕೆಲಸ ಮಾಡ್ತೀನಿ, ಸಂಬಳ ಕೊಡ್ತೀರಾ? ಸುದ್ದಿ ಬಳಸಿ ಮಾತಾಡಿ ನಂಗೆ ರೂಢಿ ಇಲ್ಲ. ಕೊನೆಯದಾಗ ಒಂದು ಮಾತು ಹೇಳ್ತಿದ್ದೀನಿ, ಬಸವಿ ಬೇಕಾ ಈ ಊರು ಬೇಕಾ? ಎತ್ಯರ್ಥ ಮಾಡ್ಕೊಂಡು ಹೇಳಿ. ಬಸವಿ, ಇನ್ನು ಈ ಊರಿನಲ್ಲಿರೋ ಸರಿಯಲ್ಲ, ಬೇರೆ ಯಾವ್ದಾದ್ರೂ ಊರಿಗೆ ವರ್ಗ ಮಾಡಿಸ್ಕೊತೀನಿ. ಅಯ್ಯೋ, ಆ ವೆಬ್ಸೈಟ್ಗೆ ಎದ್ಕೊಂಡು ಊರ್ ಬಿಡೋದಾ? ಯಾರನ್ನೂ ನಿಷ್ಠೂರ ಮಾಡ್ಕೊಳಕ್ಕೆ ನಂಗೆ ಇಷ್ಟ ಇಲ್ಲ. ಅದಕ್ಕೆ ಈ ನಿರ್ಧಾರಕ್ಕೆ ಬಂದೆ. ಹಂಗ್ ಮಾಡಿದ್ರೆ ನಿಮ್ಮನ್ನ ನೋಡ್ದೆ ನನ್ ಕೈಲಿ ಇರಕ್ಕಾಗಕ್ಕಿಲ್ಲ. ಒಂದ್ ಕೆಲಸ ಮಾಡವ, ನಿಮ್ಗೆ ಕೆಲ್ಸ ಬೇಕು, ನನ್ಗೆ ನೀವು ಕಣ್ಣೆದ್ರಿಗಿರ್ಬೇಕು ಅಂತ ನನ್ ಪ್ಲಾನ್ ಮಾಡ್ತೀನಿ. ಪ್ಲಾನ್ ಅಲ್ಲ, ಪ್ಲಾನು ಅಂತ ಹೇಳು. ಎಂತದೋ ಒಂದು. ಅದೇನ್ ಮಾಡ್ತೀನಿ ಹೇಳು. ನಿಮ್ಗೆ ಯಾಕೆ, ನಾನೆಲ್ಲ ಬಂದೋಬಸ್ತ್ ಮಾಡ್ತೀನಿ. ನೀವೇನ್ ಯೋಚನೆ ಮಾಡ್ಬೇಡಿ, ನಡಿ. ಅಲ್ಲೇ ನಿಲಿಗಳ ಕಾಟವೇ ಕಾಟ, ಅಲ್ಲಿಯ ಜನಗಳ. ನಟೇಶ, ಏನ್ ಸರ್? ಬಾರ ಇಲ್ಲಿ, ಇದೆಲ್ಲ ಹೇಳ್ಕೊಡು. ಸರಿ ಸಿದ್ದು ಜೈಗಳು ಶಾಲೆಗೆ ಹೋಗಿ ಪಾಠವ ಬೋಧಿಸುತ್ತಿದ್ದಾಗ ಅಂಗಿಯ ಜೇಬಿನ ಹೆಳವಿಯೊಂದು ನೆನೆಗೆ ಇಟ್ಟು ತೂತನು ಮಾಡಿ ಇಲಿಗಳ ಕೊಲ್ಲಲು ಊರಿನ ಜನರು ತುಂಬಾ ಯತ್ನವ ಮಾಡಿದರು. ಕಡಿದ ಊರಿದವು ಕೋಲುಗಳನ್ನು, ಮುರಿದವು ತಿಮ್ಮನ ಕಾಲುಗಳು. ಕಿಂದರ ಜೋಗಿಯು ಮುಂದಕ್ಕೆ ಹೊರಟ ಕಾಗಿ ತಂದುಗಳ ಸೈನ್ಯವು ಹಿಂದೆ. ಗೌಡ್ರೆ, ಆ ಹೊಸ ಮೇಷ್ಟ್ರು ಬಸವಿ ಸೇರ್ಕೊಂಡು ಹುಡುಗರು ಸ್ಕೂಲಿಂದ ಆಚೆ ಕರ್ಕೊಂಡೋಗಿ ಮರ್ದಡೆ ಸ್ಕೂಲ್ ಮಾಡವ್ರೆ. ಅದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಇದ್ರ ಇನ್ನೇನ್ ಮಾಡಕ್ಕಾಯ್ತದೆ? ಹುಡುಗರೆಲ್ಲ ಅವ್ರಿಗೆ ಸಪೋರ್ಟು. ಅಲ್ಲಿ ಗಂಟ ಬಂದ್ಬಿಟ್ಟ ಅವನು, ಇವಳು ಬೇರೆ ಸಪೋರ್ಟು. ಮಗ ಇನ್ಮ್ಯಾಗ ಊರ್ನಾಗ ಹೆಂಗಿರ್ತಾರ ನೋಡ್ತೀನಿ. ಕಸ್ತೂರಿ ಎಂಬ ಒಂದು ಪರಿಮಳ ಉಂಟು, ಕನ್ನಡಕ್ಕೂ ಅದಕ್ಕೂ ನಂಟು. ಕಸ್ತೂರಿ ಎಂಬ ಒಂದು ಪರಿಮಳ ಉಂಟು, ಕನ್ನಡಕ್ಕೂ ಅದಕ್ಕೂ ನಂಟು. ಕನ್ನಡದ ಮಕ್ಕಳೆಲ್ಲ ಹುಲಿಗಳು, ಕನ್ನಡದ ಮಕ್ಕಳೆಲ್ಲ ಹುಲಿಗಳು. ತಾಯಿ ಭಾರತಾಂಬೆ ಹರಸಿದಂತ ಕಲಿಗಳು. ಕಸ್ತೂರಿ ಎಂಬ ಒಂದು ಪರಿಮಳ ಉಂಟು, ಕನ್ನಡಕ್ಕೂ ಅದಕ್ಕೂ ನಂಟು. ನೀವೆಲ್ಲ
ನಮ್ಮ ನಗಲಿ ಹೋದರು, ಪಾರತಂತ್ರದಿಂದ ನಮ್ಮ ಪಾರುಗೈದರು. ಅದನ್ನು ಉಳಿಸಿಕೊಳ್ಳುವ ಛಲವ ಬಿಡದಿರು, ತಾಯಿ ನಾಡಿನ ಅಭಿಮಾನಿ ನೀನೇ ಆಗಿರು. ಕಸ್ತೂರಿ ಎಂಬ ಒಂದು ಪರಿಮಳ ಉಂಟು, ಕನ್ನಡಕ್ಕೂ ಅದಕ್ಕೂ ನಂಟು. ದೈತ್ಯ ಶಕ್ತಿ ಅಳಿದು ಹೋದರೆ ರಾಮರಾಜ್ಯ ಕಟ್ಟುವುದಕ್ಕೆ ನೀವೇ ಆಸರೆ. ಕಸ್ತೂರಿ ಎಂಬ ಒಂದು ಪರಿಮಳ ಉಂಟು, ಕನ್ನಡಕ್ಕೂ ಅದಕ್ಕೂ ನಂಟು. ಕನ್ನಡದ ಮಕ್ಕಳೆಲ್ಲ ಹುಲಿಗಳು, ಕನ್ನಡದ ಮಕ್ಕಳೆಲ್ಲ ಹುಲಿಗಳು, ತಾಯಿ ಭಾರತಾಂಬೆ ಹರಸಿದಂತ ಕಲಿಗಳು. ಕಸ್ತೂರಿ ಎಂಬ ಒಂದು ಪರಿಮಳ ಉಂಟು, ಕನ್ನಡಕ್ಕೂ ಅದಕ್ಕೂ ನಂಟು. ಬಸವಿ ಬಾಯಲ್ಲಿ. ಏನು ನೀವು ಇಬ್ಬಾಗ ಮಾಡಕ್ ಹೊಂಟ್ರಾ? ಬಾಳ ದಿನ ಇದು ಒಬ್ಬಾಗಿತ್ತು, ಈಗ ಇಬ್ಬಾಗ ಮಾಡ್ತೀವಾ? ಇದು ಹಲವಾರು ಜನಕ್ಕೆ ಸೇರಿದ ಸ್ಕೂಲು, ಈ ತರ ಮಾಡೋದು ಸರಿಯಲ್ಲ. ಸರ್ವೋ ಪರ್ವೋ ನಿಮ್ಮ ಏಕಲ್ಲೇ ಕೇಳಿ, ನೆರಳಿಸ್ಕೊಳ್ಬೇಕು ಬಿಸಿಲಿಸ್ಕೊಳ್ಬೇಕು ಅಂತ. ನಮ್ಗೆ ಸ್ಕೂಲ್ ಬೇಕು, ನಮ್ಗೆ ಈ ಮಾಸ್ಟರ್ ಬೇಕು, ಈ ಮಾಸ್ಟರ್ ಬೇಕು, ಈ ಸ್ಕೂಲ್ ಬೇಕು, ಈ ಸ್ಕೂಲ್ ಬೇಕು, ಈ ಮಾಸ್ಟರ್ ಬೇಕು, ನಮ್ಗೆ ಮೇಸ್ಟ್ರೇ ಬೇಕು, ನಮ್ಗೆ ಸ್ಕೂಲ್ ಬೇಕು. ನೋಡಿ ಗೌಡ್ರೆ, ಗೊತ್ತಾಯ್ತಾ? ಎದುರೆದುರಿಗೆ ನೋಡಿದ್ರಿ, ವಿಷಯನೂ ಗೊತ್ತಾಗಿರ್ಬೇಕು. ಈಗೇನಂತೀರಿ? ಅನ್ನೋದೇನು 10 ಜನ ಸೇರಿಸಿ ಇತ್ಯರ್ಥ ಮಾಡಿಸಿ ಮಾಡಿಸ್ತೀನಿ. ಏನ್ ಗೌಡ್ರೆ, ನೀವು ಊರಿಗೆ ಹಿರಿಯರು, ನೀವು ಹೀಗೆ ಮಾಡಿದ್ರೆ ಹಾಗೆ? ಏನೋ ಮೇಷ್ಟ್ರು ಬಸ್ವಿ ಬೇರೆಯವರಲ್ಲ, ನಮ್ಮವ್ರು ತಾನೇ. ಸ್ವಲ್ಪ ಕನ್ಸೆಷನ್ ಕೊಡಿ. ನೀನ್ ಬೇರೆ ಬಂದ್ಬಿಟ್ಟು ಯಾವ್ರಿಗೆ ರೆಕಮೆಂಡೇಶನ್ ಮಾಡಕ್ಕೆ? ಏನೋ ನಮ್ಮವರು ಅಂತ ತಾನೇ ಹೇಳಕ್ ಬಂದೆ ಗೌಡ್ರೆ. ನಮ್ಮೊಳಗೆ ಜಗಳ ಯಾಕೆ? ನಡೀರಿ ನಡೀರಿ. ಅವತ್ತು ಲಗ್ನ ಆಗ್ತೀನಿ ಅಂತ ಓದೋನು ಇವತ್ ಬರ್ತಿದ್ಯಾ ನಮ್ಮೂರ್ಗೆ? ನಿಮ್ಮೂರ್ ಕಡೆ ತಲೆ ಹಾಕ್ಬಾರ್ದು ಅಂತಾನೆ ಇದ್ದೆ, ಏನೋ ಜರೂರ್ ಕೆಲ್ಸ ಇತ್ತು ಬಂದೆ. ದಾರಿಲ್ ನೀನ್ ಸಿಕ್ಬೇಕ ನನ್ಗೆ ಗಾಚಾರ. ನೀನ್ ನನ್ನ ಮೈ ಮುಟ್ಟಾಯ್ತು, ನಾನ್ ನಿನಗ್ ಮನ್ಸ್ ಕೊಟ್ಟಾಯ್ತು. ಖರ್ಚು ವೆಚ್ಚ ಎಲ್ಲ ನಂದೇ ಇರ್ಲಿ, ಕಟ್ಬಿಡು ತಾಳಿಯ. ಅಯ್ಯಯ್ಯೋ, ನನ್ನಲ್ಲಿ ಏನೈತೆ ಅಂತ ಬಯಸ್ತೀಯ ನೀನು? ಮೊದ್ಲೇ ಕುಂಟ ನಾನು. ಕಾಲೊಂದು ತಾನೇ ಐಬು, ಪರವಾಗಿಲ್ಲ ನಾನ್ ಸಾಕ್ತೀನಿ ನಿನ್ನ. ಅಯ್ಯೋ ಸಿದ್ದಣ್ಣ, ಅಜ್ಜಿ, ನನಗೆ ನಮ್ಮವರು ತಮ್ಮವರು ಅನ್ನೋರು ಯಾರೂ ಇಲ್ಲ. ನೀವೇ ನಿಂತು ಶುಭ ಕಾರ್ಯನ ನಡೆಸ್ಕೊಡ್ಬೇಕು. ಅದಕ್ಕಿಂತ ದೊಡ್ಡ ಕೆಲಸ ಇನ್ನೇನ್ ತಾನೇ ಇದೆಯಪ್ಪ. ಏನೋ ಮಗಳು ಒಳ್ಳೆ ಕಡೆ ಸೇರ್ತಾಳಲ್ಲ, ಅಷ್ಟು ಸಾಕು. ಈ ಸುಗ್ಗಿಲೇ ಮದುವೆ ಇಟ್ಕೊಂಡ್ಬಿಡೋಣ. ಸುಗ್ಗಿ ಇನ್ನ ತುಂಬಾ ದಿನ ಐತೆ, ಅಷ್ಟೊಂದು ನಿಧಾನ ಮಾಡಿದ್ರೆ ಹೆಂಗೆ? ಯವ್ವಿ, 3 ಗಂಟೆ ಬೀಳಕ್ ಮುಂಚೆನೆ ಇಷ್ಟ ಹತ್ರನಾ? ಬಸ್ವಿ, ನಿಶ್ಚಿತಾರ್ಥ ಆದ್ಮೇಲೆ ನಾನು ಒಬ್ಳಿದ್ದೀನಿ ಅಂತ ಮರಿಬೇಡ. ಆಕಾಶದೊಡವೆ ನೀರೇ ನೀ ಎನ್ನ ಒಡವೆ, ಮಧುತ ತುಂಬಿದೆ ಅದು ನಾ ಕೇಳಿದೆ, ಮಧುತ ತುಂಬಿದೆ ಅದು ನಾ ಕೇಳಿದೆ, ನೀನೇಕೆ ನಿಂತೆ ಸಂತೋಷದೆ.
ಬೆರೆತಾಗ ಮೊದಲನೇ ನೋಟದಿ ಕಂಡಾಗ ನಿನ್ನ ನೋಟವು ಬೆರೆತಾಗ ಕನಸು ನಡುಕ ನಡುಕ ಆಹಾ ಪುಳಕ ಪುಳಕ ಆಹಾ ನಡುಕ ನಡುಕ ಆ ಪುಳಕ ಪುಳಕ ನಾನಾಗಿ ಸೋತೆ ಈ ಮನಸ್ಸು ನೀನೇ ಆಗಿರೆ ದೈವ ನಾನೇ ನಿನ್ನ ಜೀವ ಅದು ನಾನಾಗುವೆ ಅದು ನಾನಿಡುವೆ ಹೀಗೇಕೆ ನಿಂತೆ ಸಂದೇಹವೇ ಕನಸಿನ ಕಿನ್ನರಿ ನಾನಾದೆ ಮನದ ಚೋರನೋ ನೀನಾದೆ ಕನಸಿನ ಕಿನ್ನರಿ ನಾನಾದೆ ಮನದ ಚೋರನೋ ನೀನಾದೆ ಬಳಿ ಬಂದು ತೀರಿಸು ನೀನನ್ನ ಬಯಕೆ ಸೆರಗು ಸರಿಸು ಮನವ ತಣಿಸು ಸೆರಗು ಸರಿಸು ಮನವ ತಣಿಸು ಏಕಾಂತದೆ ಈ ನಾಚಿಕೆ ಏಕೆ ತಾರೆ ಆಕಾಶದೊಡವೆ ನೀರೇ ನೀ ಎನ್ನ ಒಡವೆ ಮಧುತ ತುಂಬಿದೆ ಅದು ನಾ ಕೇಳಿದೆ ನೀನೇಕೆ ನಿಂತೆ ಸಂತೋಷದೆ ಲಾ 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 ಲಾ. ಲಾ ಲಾ ಆಹಾ ಮಾದೇವಕ್ಕ 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 ಅದೇ ಯಾಕಂಗ ಆಕಾಶ ತಲೆ ಮೇಲೆ ಬಿದ್ದಂಗ ಆಡ್ತಿದ್ಯಾ ಹಂಗಾಗಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು ನಾನ್ ಬದುಕಿರೋದು ಭೂಮಿಗೆ ಭಾರ ಬಸ್ವಿ ಅದೇ ಯಾಕಂಗ ಒಟ್ಟೊಟ್ಟಾಗಿ ಮಾತಾಡ್ತಿದ್ಯಾ ಹುಸಿ ಅರ್ಥ ಆಗಂಗ್ ಬಿಡ್ಸೇಳು ಒಂದಿನ ಒಬ್ರತ್ರ ಬೆರಳು ತೋರ್ಸ್ಕೊಂಡವಳಲ್ಲ ಈ ದರಿದ್ರ ಮುಖ ಹೊತ್ಕೊಂಡು ಊರ್ನಲ್ಲಿ ಹ್ಯಾಕ್ ತಿರ್ಗಾಡ್ಲಿ ಅಲ್ಬೇಡ ನೀನ್ ಮರ್ಯಾದಿನ ಒಂದೇ ಊರ್ ಮರ್ಯಾದಿನ ಒಂದೇ ರೆಡಿ ಇದಕ್ಕೊಂದ್ ಪರಿಹಾರ ಮಾಡವ ಏನೀಗ ಅವನೇನ ನಿಮ್ ಚಿಕ್ಕ ಯಜಮಾನ ಮನೆದವ ಮತ್ತೆ ಪುಸ್ತಕ ಹೋಗ್ಕೊಂಡ್ ಕೂತವ್ರ ಕಣವು ಯಾಕೆ ಬಸ್ಸಾಗ ಕುಟ್ಲು ಗಿಟ್ಲು ತಗೊಂಡ್ ಹೋಗ್ತಿದ್ದಿ ಯಾಕ ಮಾರಿ ಹಬ್ಬ ಮಾಡಕ್ಕೆ ಓ ಏ ಅಪ್ಪ ಚಿಕ್ಕ ಚಿಕ್ಕ ಬಸಕ ಕುಟ್ಕೊಳ್ ತಗೊಂಡು ಜೊತೆ ಮಾಧವಿನ ಕರ್ಕೊಂಡು ಸುಂಟ್ರು ಗಾಳಿ ಬಂದ ಮತ್ತೆ ಅವ್ರ ಹೌದಾ ಅಯ್ಯಯ್ಯೋ ಅವಳಿಗೆಲ್ಲ ವಿಷಯ ಗೊತ್ತಾಗೋಯ್ತು ಅಂತ ಕಾಣುತ್ತೆ ಏನ್ ಮಾಡೋದು ಒಂದ್ ಕೆಲಸ ಮಾಡಿ ಬೀಸ ದೊಣ್ಣೆ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯ್ತಂತೆ ಇವಾಗ ತೋಟದ ಮೇಲೆ ಹೋಗ್ಕೊಂಬಿಡಿ ಅವ್ಳು ಬಂದ್ ಕೇಳಿದ್ರೆ ಇಲ್ಲ ಅಂದ್ಬಿಡ್ತೀನಿ ಸಮಾಧಾನದಲ್ಲಿ ಮಾತಾಡ್ಕೊಳ್ಳೋಣ ಹೋಗಿ 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 ಬಾ ಮಾದೇವಕ್ಕ ಎಲ್ಲ ನಿಮ್ ಚಿಕ್ಕ ಯಜಮಾನ ನಂಗೆ ಗೊತ್ತಿಲ್ಲ ಅಕ್ಕ ಹೇಳ್ತೀಯ ಇಲ್ವೋ ನೋಡು ಬೇಡ ಆಗ್ತಿ ನೋಡಿ ಇವಾಗ ತೋಟದ ಮನೇಲಿ ಹೋಗ್ಕೊಂಡವ್ರ ತೋಟದ ಮನೆ ಹೋಗ್ಕೊಂಡವನ್ ಅವ್ನ್ ಪಾತಾಡ ಹೋಗ್ಕೊಂಡಿದ್ರು ಬಿಡಕ್ಕಿಲ್ಲ ಬಾ ಮಾದೇವಕ್ಕ ಏನೆಲ್ಲ ಗಣೆ ಕಂಬ ನಿಂತಿದ್ಯಾ ಬಿಡ ದಾರಿನ ನಿಮ್ಮ ಅಪ್ಪಂದ ತೋಟ ಬಿಡೋಕಿಲ್ಲ ಬಿಡಕ್ಕಿಲ್ಲ ಬಿಡೋಕಿಲ್ಲ ರಾಮು ಯಾರು ಓಹೋ ಇಲ್ಲೇ ಇದೀಯಾ ಬಂಡತನ ಮಾಡಿದ್ರು ಗಂಡತನ ಇರ್ಬೇಕು ನಾನೇನ್ ಮಾಡಿದೆ ಅಂತದ್ದು
ಹಂಗಂತ ಅನ್ನೋಕ್ ನಾಚಿಕೆ ಹಾಕಿಲ್ಲ ನಿನ್ ಜನ್ಮಕ್ಕೆ. ಗಂಡನ್ ಕಳ್ಕೊಂಡ್ ಶಿವನೇ ಅಂತಿದ್ದೊಳ್ಗೆ ಗಂಡಂತ್ರ ತಂದಿದೀಯಾ? ನೀನ್ ಪಾಪಿಸ್ಟ್ ಪಿಂಡ ಓದ್ಕೊಂಡು ಅವಳು ಪೊಡ ಯತ್ನೆಗೆ ಒಂದ್ ತೀರ್ಮಾನ ಮಾಡವ ಅಂತಾನೆ ಬಂದೆ. ಅಂತ ತೀರ್ಮಾನವಾಗಿದ್ರೆ ಇಷ್ಟೊತ್ತಿಗೆ 100 ಆಗಿರೋದು. ಇದು 101ನೇದು. ಹಂಗ ಆ 100 ಕಂಡವಪ್ಪ. ಇದು ಹಂಗಲ್ಲ, ಕುಂಬಾರ ಮಾಡಿದ ಗಡಿಗೆ ಇದ್ದಂಗೆ. ಒಂದ್ ಗಳಿಗೆ ಪಟ್ಟ ಅನ್ಸ್ಬಿಟ್ರೆ ಬಿಟ್ಬಿಟ್ಟಾರ. ಯಾರು ಹೇಳೋರ್ ಕೇಳೋರಿಲ್ಲ ಅನ್ಕೊಂಡ? ನಿನ್ಗೂ ಇದಕ್ಕೂ ಸಂಬಂಧ ಇಲ್ಲ. ಮಾದೇವಕ್ಕ, ನಿನಗಿಂತ ನನಗ್ ಮೊದ್ಲು ಗೊತ್ತು. ಅದು ಗೊತ್ತಾ? ಗೊತ್ತಿರ್ಲಿಲ್ಲ. ಡಂಗ್ರ ತಗೊಂಡು ಸಾರು ಸಾರ್ತೀನೋ? ಚಿಕ್ಕೇಗೌಡನ್ ಮಗ ರಾಮೇಗೌಡ ಹಿಂಗ್ ಮಾಡ್ದ ಅಂತ ಊರ್ಗೇ ಸಾರ್ತೀನಿ. ಸಾರ್ಕೋ ಹೋಗು. ಊರ್ ನಂಬಿದಾಗ ತಾನೆ ಮುಂದಿನ ಮಾತು. ಯಾರ್ ನೆಮ್ಮದಿ ಹೋದ್ರು ಊರು ಮಾದೇವಕ್ಕನ್ ಮಾತ್ ನಂಬದೆ. ಅವಳೆಂತ ಮನೆ ಮಗಳು, ಎಂತ ಮನೆ ಸೊಸೆ ಅಂತವಳ ಕಣ್ಣಾಗ ನೀರ್ ಹಾಕೊಂಡ್ ಅಯ್ಯೋ ಅಂದ್ರೆ ನಿಮ್ ವಂಶ ನಿರಂಶ ಆಯ್ತದೆ. ನಿನ್ನ ಬುದ್ಧಿ ಹೇಳೋಕೆ ಬಾ ಅಂದಾಗ ಬರುವಂತೆ ಈಗ ಬಂದಾರಿ ಹಿಡ್ಕೊಂಡು ಹೋಗ್ತಾ ಇರ್ಬೋದು. ಅಷ್ಟು ಸುಲಭವಾಗಿ ಕಳಿಸ್ಬಿಟ್ಟಿಯ ಗಂಡೆ ನನ್ನ. ಲೇ ಮಾದೇವಕ್ಕ, ಇಡೀ ಕೊಡ್ಗೋಲು ಅವ್ನ್ ಗಂಟ್ಲ ರಕ್ತ ಕುಡಿ ಹೇಳ್ತೀನಿ. ಬಸ್ವಿ ಹಂಗ್ ಮಾಡಂಗಿದ್ದಿದ್ರೆ ಯಾವತ್ತೋ ಮಾಡ್ತಿದ್ದೆ. ನಂಗವ್ರ ಪ್ರಾಣ ಬೇಡ, ನನ್ ಮಾನ ಬೇಕು. ರಾಮು, ಹಚ್ಚಿದ ತಕ್ಷಣ ಆರು ಮುಂಚೆನೆ ನನ್ ಗಂಡ ನುಂಗಿ ನೀರ್ ಕುಡ್ದೊಳ್ಡಾನು. ನಂಗ ಅಪವಾದ ಬರಕ್ ಮಾಡ್ಬೇಡ. ಈಗ ನಿಂದೆ ಅಂತ ಊರಿಗೆ ತಿಳಿಲಿ. 3 ಮುಡಿ ಹಾಕ್ಬಿಡ್ ಸಾಕು. ನಿನ್ನ ಹತ್ರ ಮಾತಾಡಿದ್ರೆ ಕೇಳು. ನಾನು ನನ್ ಕೂಸು ಎಲ್ಲರೂ ದೂರ ಹೊಟ್ಬಿಡ್ತೀವಿ. ನೋಡ್ದೇನು ಅವಳ ಮನ್ಸು ಹೆಂಗೈತೆ ಅಂತ ನೋಡ್ದೇನು? ಮನ್ಸಿಂಗ್ ಬೆಲೆ ಬೇಡ, ಆ ಮನ್ಸಿಗಾದ್ರೆ ಬೆಲೆ ಬೇಡ. ಗುಡ್ಡದ ಮೇಲೆ ಗುಲಾಬಿ ಹೂ ಇದ್ದಂಗಿದ್ಲು, ಅನ್ಯಾಯವಾಗಿ ಹೊಸ್ಕಾಕ್ಬಿಟ್ಟೆ. ಈಗ ನಿಡಿಬೇಕಾದವನು ನೀನೆ, ಮುಡಿಬೇಕಾದವನು ನೀನೆ. ಬಸ್ವಿ ನನ್ ಕಣ್ ತೆರ್ಸು. ನಾನ್ ನಿನ್ ಕೈ ಬಿಡಲ್ಲ, ನಿನಗೆ ಅಪವಾದ ಬರೋಕ್ಕೂ ಬಿಡಲ್ಲ. ನಿನ್ ಹೊಟ್ಟಾಗಿರೋ ಕೂಸಿಗೆ ನಾನೇ ಅಪ್ಪ ಅಂತ ಹೇಳೋ ಗುಂಡಿಗೆ ನನಗೀಗ ಬಂದ್ಬಿಟ್ಟು. ಊರಿಗೂ ಎದ್ರಲ್ಲ, ಯಾರಿಗೂ ಎದ್ರಲ್ಲ. ಆದ್ರೆ ನಮ್ಮ ಅಪ್ಪನ ಒಂದು ಮಾತು ಕೇಳಬೇಕು. 2 ದಿವಸ ಅವಕಾಶ ಕೊಡು ಬಸ್ವಿ, 2 ದಿವಸ ಅವಕಾಶ ಕೊಡು. ಲೇ ರಾಮಣ್ಣ, ನೀನ್ ಬಾಯಿ ಬಂಗಾರವಾಗ ಎಂತ ಮಾತಾಡ್ಬಿಟ್ಟು 2 ದಿನೇನು 2 ವಾರ ಆದ್ರೂ ಸರಿ. ಏ ಗಂಡ್ ಅಂತಾರೇನೋ ಬರ್ಸಲೇ ಗಂಡ ನಿಮ್ಮಿಬ್ಬರ ಮಧ್ಯೆ ಇರ್ಲೋ ಹೋಗ್ಲೋ? ಲೈ ರೋತಿ ಸುರತ್, ಬರ್ಸಲೇ ಕಣ್ಣ ಆಗ್ಲೇ ಹೇಳಿದ್ ಕೇಳಿಸ್ಲಿಲ್ವಾ? ನಿಮ್ಮಿಬ್ಬರ ಮಧ್ಯೆ ಇರ್ಲೋ ಹೋಗ್. ಸರಿ ನಡಿ ಮಗನ. ಪ್ರತಿಭಾ, ಪ್ರತಿಭಾ, ಏನಪ್ಪ? ಯಾಕಮ್ಮ ಒಂಥರ ಇದೆಯಾ? ಯಾಕೆ ಮೈ ಚೆನ್ನಾಗಿಲ್ವಾ? ಹಾಗೇನಿಲ್ಲಪ್ಪ. ಅವಳಿಗೆ ಮೈಯೇನೋ ಚೆನ್ನಾಗಿದೆ, ಪಾಪ ಮನಸ್ಸು ಚೆನ್ನಾಗಿಲ್ಲ. ಸೀನೋ, ಸುಮ್ನೆ ನನ್ ರೇಗಿಸ್ಬೇಡ ನೋಡು. ನೀನ್ ಸುಮ್ನಿರೋ. ಡಾಕ್ಟರ್ ಫೋನ್ ಮಾಡೇನಮ್ಮ? ಅಪ್ಪ, ಯಾವ ಡಾಕ್ಟರ್ ಬಂದ್ರು ಏನು ಪ್ರಯೋಜನ ಆಗಲ್ಲ. ಅದಕ್ಕೆ ಸೀನೋ, ಏನು ನೋಡು, ನೀ ಸುಮ್ನಿರ್ತಿದ್ರೆ ನಿನ್ ಸಂಗಟು ಹೋಗ. ಏನ್ ನೀವೇ ಮಾತಾಡ್ಕೊಳ್ತಿರೋ ಇಲ್ಲ ನನಗೂ ಸ್ವಲ್ಪ ಬಿಡಿಸಿ ಹೇಳ್ತಿರೋ? ನಾನು ಹೇಳೇನಪ್ಪ? ಹೇಳ ಮರಿ. ಮಿಸ್ಟರ್ ರಾಮೇಗೌಡ ಬಂದ್ಬಿಟ್ರೆ ಅವ್ಳ ಚಿಂತೆ ಎಲ್ಲ ಚಿಟ್ಗೆ ಹೊಡೆಯೋದ್ರಲ್ಲಿ ಮಾಯ ಆಗುತ್ತೆ. ನನಗ್ ಹೊಳಿಲೇ ಇಲ್ವಲ್ಲ. ನಾಳೆನೆ ಟೆಲಿಗ್ರಾಮ್ ಕೊಟ್ಟು ಕರ್ಸ್ಬಿಡ್ತೀನಿ ಬಿಡಮ್ಮ. ತು ಹೋಗಪ್ಪ. ಸೀನು, ನೀನೊಬ್ನೇ ಆಮೇಲೆ ಸಿಕ್ಕು, ವಿಚಾರಿಸ್ಕೊಳ್ತೀನಿ. ಆಟ ಆಡ್ತೀಯಾ? ನಿನ್ನ ಸಾಕಿ ಬೆಳೆಸಿ ದೊಡ್ಡವನ್ ಮಾಡಿದ್ದು ಇಂತಹ ಕೆಲಸ ಮಾಡೋದಿಕ್ಕ? ಊರ್ನಾಗ 4 ಜನ ಗೊತ್ತಾದ್ರೆ ನಿನ್ನ ಹೆಸರು ಮುಂದಕ್ಕೆ ಬರೋದಿಲ್ಲ. ಚಿಕ್ಕೇಗೌಡನ ಮಗ ಹಿಂಗ್ ಮಾಡ್ದ ಅಂತ ಜನ ನನ್ನ ಮುಖದ ಮೇಲೆ ತೂಂತು ಉಗಿತಾರೆ. ಅಪ್ಪಾಜಿ, ತಪ್ಪು ಮಾಡಿದೆ ಅಂತ ನಾನೇ ಒಪ್ಕೋತಾ ಇದ್ದೀನಿ. ಅದಕ್ಕೆ ಪ್ರಾಯಶ್ಚಿತ ಮಾಡ್ಬೇಕಾಗಿದೆ. ಏನದು? ಮಾದೇವಿನ ಲಗ್ನ ಮಾಡ್ಕೊಂಡ್ರೆ ಅವಳಿಗೂ ಅಪವಾದ ತಪ್ಪುತ್ತೆ, ನನಗೂ ಪ್ರಾಯಶ್ಚಿತ ಆದಾಗೆ ಆಗುತ್ತೆ. ರಾಮು, ಇದರಲ್ಲಿ ತಪ್ಪೇನಿದೆ ಅಪ್ಪಾಜಿ? ಊರು ಒಪ್ತಿದ್ರು ದೇವರು ಒಪ್ಪೇ ಒಪ್ತಾನೆ. ನಾನು ಒಪ್ಪಾಕಿಲ್ವಲ್ಲ? ರಾಮು, ಈ ಯೋಚನೆನ ತಲೆಯಿಂದ ಕಿತ್ತು ಬಿಸಾಕು. ಒಳ್ಳೆ ಹೆಣ್ಣು ನೋಡಿ ನಾನು ನಿಮ್ಗೆ ಭರ್ಜರಿಯ ಮದುವೆ ಮಾಡಿಸ್ತೀನಿ. ಆಮೇಲೆ ಮಾದೇವಿ ಗತಿ? ಮಣ್ಣು ತಿನ್ನೋಕ್ ಮುಂಚೆ ಈ ಬುದ್ಧಿ ಇರ್ಬೇಕಾಗಿತ್ತು. ನೀನೇನೇ ಹೇಳು, ಇದಕ್ಕೆ ನಾನು ಒಪ್ಪಾಕಿಲ್ಲ. ಹಾಗನ್ಬೇಡಿ ಅಪ್ಪಾಜಿ. ಮಕ್ಕಳು ಮಾಡಿದ ತಪ್ಪನ್ನ ದೊಡ್ಡವರು ಹೊಟ್ಟೆಗೆ ಹಾಕೋಬೇಕು. ಸುಮ್ನೆ ಪುರಾಣ ಹೇಳ್ಬೇಡ. ಅವಳು ನಮ್ಮ ಮನೆ ಸ್ವಚ್ಛಾಗಿ ಬರೋಕ್ ಲಾಯಕ್ಕಿಲ್ಲ ಅಂತ ಆಗ್ಲೇ ಹೇಳಿದ್ನಲ್ಲ. ಒಂದ್ ಕೆಲಸ ಮಾಡಿ ಅಪ್ಪಾಜಿ,
ನೀವು ಹೂ ಅಂದ್ರೆ ಸಾಕು, ನಮ್ಮ ತಲೆ ಮೇಲೆ 4 ಅಕ್ಕಿ ಕಾಳು ಹಾಕ್ಬಿಡಿ, ನಾವು ನಿಮ್ಮ ಕಣ್ಣು ಮುಂದಿಂದ ಎಲ್ಲಾದ್ರೂ ದೂರ ಹೋಗ್ಬಿಡ್ತೀವಿ. ನನ್ನ ಮಗನ ಆ ಗತಿಗೆ ನಾನ್ ಬಿಡೋದಿಲ್ಲ ಕಣೋ. ನಿನ್ನ ಮನಸ್ಸಿನ ಆಸೆನೂ ನೆರವೇರೋದಿಲ್ಲ. ನೆಮ್ಮದಿಯಾಗಿ ಹೋಗಿ ಮಲಗು. ಅಪ್ಪಾಜಿ. ಬಸ್ವಿ, ಎಷ್ಟು ದಿವಸ ಆಯ್ತು ನೀನ್ ಯಾವತ್ತೂ ಏನೂ ಕೇಳಲಿಲ್ವಲ್ಲ? ಕೇಳಿದ್ರೆ ಏನ್ ಅನ್ಕೋತೀರೋ ಏನೋ. ಏನು ಅನ್ಕೊಳ್ಳಲ್ಲ, ಹೇಳು. ಮತ್ತೆ ಮತ್ತೆ ದೂರದಾಗ ಒಂದ್ ಬೆಟ್ಟ ಇರ್ಬೇಕು. ಅದೇ ನಮ್ ರಂಗಸ್ವಾಮಿ ಬೆಟ್ಟ ಐತಲ್ಲ ಹಂಗೆ. ಆಮೇಲೆ ಅದ್ರ ಮ್ಯಾಗೆ ಒಂದ್ ಪುಟ್ಟ ಮನೆ ಇರ್ಬೇಕು. ಅದ್ರಾಗೆ 2 ಗಂಡ ಹೆಂಡ್ತಿರಿರ್ಬೇಕು. ಅವ್ರಿಗೆ ಆರ್ತಿಗೊಂದು ಕೀರ್ತಿಗೊಂದು. ಅಷ್ಟೇ ಸಾಕ? ನಮ್ಮ ಅಜ್ಜಿ ಅಷ್ಟಮಿ ಭವ ಅಂತ ಹರಿಸಿದ್ಲು. ಹೋಗಿ, ನಿಮ್ಗೆ ಯಾವಾಗ್ಲೂ ನಡ್ಸಾರನೆ. ಪ್ರತಿಭಾ, ಪ್ರತಿಭಾ. ರಾಮು, ಸ್ವಲ್ಪ ದಿವಸ ಊರ್ಗ್ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಈ ಕಡೆ ಮುಖ ತೋರ್ಸೋದ್ ಬೇಡ್ವಾ? ಈಗ ಬಂದಲ್ಲ, ನೀನಿಲ್ದೆ ನನ್ಗಿಷ್ಟು ಬೋರ್ ಆಗ್ತಿತ್ತು ಗೊತ್ತಾ? ಹೌದೌದು, ಆ ಬೋರ್ ತೀರ್ಸ್ಕೊಳಕ್ಕೆ ದಿನ ಅವಳು ನಮಗ್ ಬೋರ್ ಹೊಡಿಸ್ತಿದ್ಲು. ಸದ್ಯ ನೀನ್ ಬಂದಿಲ್ಲ ನಮ್ಮನ್ನ ಕಾಪಾಡಕ್ಕೆ. ರಾಮು, ಅವಳ ಆತುರದಲ್ಲಿದ್ದಾಳೆ, ಅದಕ್ಕೆ ನಾನು ಅಡ್ವಾನ್ಸ್ ಆಗಿ ಬಾವಯ್ಯ ಅಂದ್ಬಿಡ್ತೀನಿ. ಅದಕ್ಕೂ ಅಡ್ವಾನ್ಸ್ ಆಗಿ ಅಳಿಯ ಅಂತೀನಪ್ಪ. ಮೊದ್ಲು ಅವಳು ಕುತ್ತಿಗೆಗೆ 3 ಗಂಟೆ ಹಾಕ್ಬಿಡಪ್ಪ. ಸುಮ್ನಿರಪ್ಪ ಅಂದ್ರೆ ಯಾವಾಗ್ಲೂ ಹುಡುಗಾಟ್ವೆ. ಈಗ ತಾನೇ ಬರ್ತಿದ್ದಾರೆ, ಆಗ್ಲೇ ನಿಮ್ ಶುರುವಾಯ್ತಾ? ಇನ್ನು ನೀವಾಗಿ ನೀವು ನನ್ನ ಕತ್ತಿ ಹಿಡ್ಕೊಂಡು ಹೊರಗೆ ತಳ್ಳುವರೆಗೂ ನಾನು ಇಲ್ಲಿಂದ ಕರ್ಲಲ್ಲ ಅಂತ ತೀರ್ಮಾನ ಮಾಡ್ಕೊಂಡೇ ಬಂದಿದ್ದೀನಿ. ಮತ್ತೆ ಲಗೇಜು ಗಿಗೇಜು ಸದ್ಯಕ್ಕೆ ಹೋಟೆಲ್ ರೂಮ್ ಮಾಡಿದ್ದೀನಿ. ನನ್ನ ಮನೆ ಇಟ್ಕೊಂಡು, ಓಹ್ ಐ ಆಮ್ ಸಾರಿ, ನಮ್ಮನೆ ಇಟ್ಕೊಂಡು ಹೋಟ್ಲಲ್ಲಿ ರೂಮ್ ಮಾಡೋದಾ? ಅಪ್ಪ, ಕಾರ್ಕೆ ಕೊಡಿ. ಯಾಕಮ್ಮ? ಕೊಡಿ ಅಂದ್ರೆ ಕೊಡ್ಬೇಕು. ಅರ್ಥವಾಯ್ತು. ನಾವೇ ಅಡ್ವಾನ್ಸ್ ಅನ್ಕೊಂಡ್ವಿ, ನೀನ್ ನಮಗಿಂತ ಅಡ್ವಾನ್ಸು. ಸರಿ, ಹಳೆಯಂದ್ರನ್ನ ಬೇಗ ಕರ್ಕೊಂಬಂದ್ಬಿಡಮ್ಮ. ಆಗ್ಲಿ, ನಡೀರಿ, ಮೊದ್ಲು ಲಗೇಜ್ ತರೋಣ. ಚಂಡಾಲಿ, ಚೆನ್ನಾಗಿ ಬಾಳಿ ಬೆಳೆದ ವಂಶದ ಗೌರವನ ಹಾಳು ಮಾಡ್ದಲ್ಲೇ. ಅಮ್ಮ ಅನ್ಬೇಡ ನನ್ನ. ತೊಲಗು. ಮದೇವಕ್ಕ, ಏನಾಯ್ತು ಮದೇವಕ್ಕ? ಯಾಕಮ್ಮ, ಪ್ರಪಂಚದಲ್ಲಿ ಯಾರು ಮಾಡಿದ ತಪ್ಪೇನ್ ಮದೇವಕ್ಕ ಮಾಡ್ಲಿಲ್ವಲ್ಲ? ಅದು ಅವಳು ಸ್ವಇಚ್ಛೆಯಿಂದ ನಡೀಲಿಲ್ವಲ್ಲ? ಸ್ವಇಚ್ಛೆನೋ ಪರಿಚ್ಛೇನೋ, ಮಾನ ಹೋದ್ಮೇಲೆ ಪ್ರಾಣ ಇಟ್ಕೊಂಡು ಏನ್ ಪ್ರಯೋಜನ? ಹೋದ್ ಮಾನ ಉಳಿಸ್ಕೊಳ್ಳೋ ದಾರಿ ನೋಡಕ್ ಬಿಟ್ಬಿಟ್ಟು ಇರೋ ಮಗಳನ್ನ ಬೀದಿ ಪಾಲ್ ಮಾಡ್ಬೇಕು ಅಂತಿದ್ರಾ? ನಿಮ್ಗ್ಯಾಕೆ, ನಾನೆಲ್ಲ ನೋಡ್ಕೋತೀನಿ. ಅವಳು ಒಳಗ್ ಕರ್ಕೊಂಡೋಗಿ. ಮಾದೇವಕ್ಕ, ಹೆತ್ತ ತಾಯಂದಿರಿಗೆ ತಮ್ಮ ಮಕ್ಕಳ ಮಾನದ ಮುಂದೆ ಪ್ರಾಣ ಉಲ್ಕಡಿಗೂ ಕಡೆ. ಈಗ ಮಿಂಚೋಗಿದ್ದೇನು? ರಾಮು 2 ದಿನ ಗಡುವು ಕೇಳಿದ್ದ, ಇವತ್ತು ಇತ್ಯರ್ಥ ಮಾಡವ. ಅವ್ರಂದ್ರೆ ಇವ್ರಂದ್ರು ಅಂತ ಏನಾದ್ರೂ ಅಪಾಯ ಮಾಡ್ಕೊಂಡ್ರೆ ನನ್ನ ನಾಣೆ. ಹೋಗು, ತಡಿ ಒಳಕ್ಕೆ. ರಾಮು, 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 ರಾಮು. ನೇ ಬೇಟ, ಎಲ್ಲೋ ರಾಮೇ ಬೇಡ ಕಾಣ್ತಾ ಇಲ್ಲ? ಅವರು ಊರಾಗಿಲ್ಲ. ಮಾಧವಕ್ಕನ ಸಮಾಚಾರಕ್ಕೆ ಅಪ್ಪ ಮಕ್ಳು ದೊಡ್ಡ ಆಗಿ ಅವ್ರ ಅಪ್ಪ ಒಪ್ತಾನೆ, ಚಿಕ್ಕ ಯಜಮಾನ್ರು ಬೇಜಾರು ಮಾಡ್ಕೊಂಡು ದೇಶಾಂತರ ಓಡೋಗ್ಬಿಟ್ರು. ಓಹೋ, ಇದು ಚಿಕ್ಕೇಗೌಡನ್ ಕಿತಾಪತಿನಾ? ಪ್ರತಿಭಾ, ನಾ ಹೋಗ್ಬಿಟ್ಟು ಬರ್ಲಾ? ಹೋಗ್ಬಿಟ್ಟು ಬರ್ಲಾ ಅಂತ ಎಷ್ಟ್ ಚೆನ್ನಾಗಿ ಕೇಳ್ತಿರೋ. ನಡೀರಿ, ಕಾರ್ವರೆಗೂ ಬರ್ತೀನಿ. ರಾಮು, ಈ ಹುಡುಗ ನಮ್ ಭಾವಿ ಅಳಿಯ, ನಮ್ ಫ್ಯಾಕ್ಟ್ರಿ ಇನ್ಚಾರ್ಜ್ ಎಲ್ಲ ಅವಂದೇ. ನೋಡಿ, ಇವನ್ ವಿಷಯ ನಿಮ್ಗೆ ಇನ್ನೂ ಗೊತ್ತಿಲ್ಲ ಅಂತ ಕಾಣುತ್ತೆ. ಯಾಕೆಂದ್ರೆ ಇವನ್ ಸಮಾಚಾರ ಎಲ್ಲ ನನಗೆ ಚೆನ್ನಾಗಿ ಗೊತ್ತು. ಏನದು? ಬಾಯ್.
ಚಿಕ್ಕೇಗೌಡ್ರೆ ಏನ್ ಬಸವಿ? ಮಗನ್ನ ದೇಶಾಂತರ ಹೋಗಂಗ್ ಮಾಡಿ ಮಾದೇವಕ್ಕನ್ ಮನ ಮಣ್ಪಾಲ್ ಮಾಡ್ಬೇಕು ಅಂತಿದ್ದೀರಾ? ಅವಳು ಒಪ್ಪಿಗೆ ಇಲ್ದೆ ಇದು ನಡೆದಿರ್ಲಾರ್ದು. ಅಲ್ಲೇನ್ ನಡೀತು ಹೆಂಗ್ ನಡೀತು ಅಂತ ಮಾದೇವಕ್ಕ ನನ್ಗೆಲ್ಲ ಹೇಳವಳೆ. ಓಹೋ, ನೀನು ಮಾದೇವಿ ಕಡೆನಾ? ನಾನ್ ಯಾವಾಗ್ಲೂ ನ್ಯಾಯದ ಕಡೆನೆ. ನ್ಯಾಯ ಅನ್ಯಾಯ ರಾಮ ಗೊತ್ತು, ಮಾದೇವಿ ಗೊತ್ತು, ನಂಗೂ ನಿಂಗೂ ಗೊತ್ತಾ? ಇಲ್ಲ ಅವಳು ರಾಮು ಬಲ್ವಂತಕ್ ಬಲಿಯಾದ್ಲು. ಅವಳು ಮಾನ ಕಾಪಾಡೋದಕ್ಕೋಸ್ಕರ ಅವಳನ್ನ ಮದ್ವೆ ಆಗ್ತೀನಿ ಅಂತ ಮಾತು ಕೊಟ್ಟಿದ್ದ. ನೀವ್ ಅದಕ್ಕೆ ಕಲ್ಲ ಹಾಕಿದ್ರಿ. ಮಾದೇವಿ ಬಸರಿ ಅವಕ್ಕೆ ರಾಮನೇ ಕಾರಣ ಅಂತ ಹೇಗೆ ಹೇಳ್ತೀವಿ? ಬೇರೆ ಯಾರಾದ್ರೂ ಇರ್ಬೋದು. ನೋಡಿ, ನಿಮ್ಗೆಲ್ಲ ಗೊತ್ತಿದ್ದು ಹಿಂಗ್ ಮಾತಾಡೋದು ಸರಿಯಲ್ಲ. ಒಂದ್ ವೇಳೆ ನಿಮ್ಗೂ ಮಾದೇವಿ ಅಂತ ಮಗಳಿದ್ದು ಅವಳಿಗೂ ಹಿಂಗಾಗಿದ್ರೆ ಏನ್ ಮಾಡ್ತಿದ್ರಿ? ಏನ್ ಮಾಡ್ತಿದ್ನ? ಕೋಳಿ ಕತ್ತು ಮುರಿದು ಮಣ್ಣಲ್ಲಿ ಹಾಕಿ ಮಗಳೇ ಹುಟ್ಟಲಿಲ್ಲ ಅನ್ಕೋತಿದ್ದೆ. ತಪ್ಪು ಮಾಡಿರೋದು ನಿಮ್ ಮಗ ಅಂತ ನೀವಂಗಂತಿದ್ರಿ. ಆ ಹುಡುಗಿ ಬಾಳ್ ನೆಟ್ಕಾಗ್ಬೇಕಾದ್ರೆ ನೀವು ದೊಡ್ಡ ಮನ್ಸ್ ಮಾಡಿ ಅವನೆಲ್ಲಿದ್ರು ಕರ್ಸಿ ಲಗ್ನ ಮಾಡ್ತೀವಿ. ಊರು ಒಪ್ತದೆ, ಶಿವನೂ ಒಪ್ತಾನೆ. ಅದೇನ್ ಅವಳನ್ ಕಂಡ್ರೆ ನಿಂಗೆ ಅಷ್ಟೊಂದು ಅಕ್ರೆ? ಅವಳು ಕಣ್ಣೀರ್ ನೋಡ್ಲಾರ್ದೆ ಈ ಹೆಣ್ಕಳ್ಳು ಚುರ ಅನ್ನೋದು ತಪ್ಪ? ನನ್ನ ಮಾನ ಮರ್ಯಾದೆ ಉಳಿಬೇಕು ಅಂತ ನಾನು ಹಠ ಮಾಡೋದು ತಪ್ಪ? ನೋಡಿ ಕೊಡ್ರಿ, ಇಳಿ ಜೀವಗಳು ಒಳ್ಳೇದಕ್ಕೆ ಒಂದೊಂದ್ಸರಿ ತ್ಯಾಗ ಮಾಡೋದು ತಪ್ಪಲ್ಲ. ಹಾಗೆ ತ್ಯಾಗ ಮಾಡ್ಬೇಕು ಅಂತಿದ್ರೆ ನೀನೇ ಮಾಡು. ಹೆಂಗೆ? ಇದು ನಿನಗೂ ನನಗೂ ಸಂಬಂಧವಿಲ್ಲದ ವಿಷಯ. ಗೌಡ್ರೆ, ಮಾದೇವಿ ಮರ್ಯಾದೆ ಉಳಿಬೇಕು ಅಂತಿದ್ರೆ ನೀನ್ ಪ್ರೀತಿಸಿ ಲಗ್ನ ಆಗ್ಬೇಕು ಅಂತಿದೀಯಲ್ಲ, ಆ ಮಾಸ್ತರು ಅವನಿಗೂ ಅವಳಿಗೂ ಲಗ್ನ ಮಾಡ್ಬಿಡು. ಯಾರು? ಓ ಬಸವಿ, ಇದೇನು ಇಷ್ಟೊತ್ತಿನಲ್ಲಿ? ನಿಮ್ಮನ್ನ ನೋಡ್ಬೇಕು ಅನಿಸ್ತು, ಬಂದೆ. ಒಳಗ್ ಬಾ, ಲಗ್ನ ಪತ್ರಿಕೆ ಪ್ರಿಂಟ್ ಆಗಿ ಬಂದಿದೆ, ತೋರಿಸ್ತೀನಿ. ಕೂತ್ಕೋ. ಹೇಗಿದೆ? ಚಂದಾಗದೆ. ನೀವು ನಿಜವಾಗಿಯೂ ನಾನು ಪ್ರೀತಿಸ್ತೀರಾ? ಯಾವತ್ತೂ ಇಲ್ಲದ ಇವತ್ತು ಯಾಕೆ ಹಾಕಿ ಹೇಳ್ತೀಯ? ನನ್ನ ಜೀವನದಲ್ಲಿ ಪ್ರೀತಿ ಪ್ರೇಮ ಅನ್ನೋದು ಚಿಗುರಿದ್ದು ನಿನ್ನ ಕಂಡ ಮೇಲೆ. ಹಂಗಾದ್ರೆ ನಾನು ಏನ್ ಕೇಳಿದ್ರು ನಡೆಸ್ಕೊಡ್ತೀರಾ? ಖಂಡಿತವಾಗಿಯೂ. ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ನಾನು ನಂಬಲ್ಲ. ಭಾಷೆ ಕೊಡಿ. ನಿಂಗೆ ಅನುಮಾನ ಇದ್ರೆ ತಗೋ, ನಿನ್ನ ಆಣೆಗೂ ನೀನು ಹೇಳಿದ್ದನ್ನು ನಡೆಸ್ಕೊಡ್ತೀನಿ. ಸರಿ, ಪತ್ರಿಕೆ ಓದಿ. ತಾರೀಕು 25/2/77 ಶುಕ್ರವಾರದಂದು ದಿವಂಗತ ಕರಿಯಪ್ಪನವರ ತೃತೀಯ ಪುತ್ರ ಚೀರ ವಿಜಯೇಂದ್ರ ಎಂಬ ವರನಿಗೂ ದಿವಂಗತ ಚಿಕ್ಕನರಸಯ್ಯನವರ ಜ್ಯೇಷ್ಠ ಪುತ್ರಿ ಚೀಸೌ ಬಸಮ್ಮ. ಯಾಕೆ ಬಸ್ವಿ? ಪ್ರಪಂಚದಲ್ಲಿ ಹೆಸರುವಾಸಿಯಾದ ಪ್ರೇಮಿಗಳು ಯಾರು? ಲೈಲಾ ಮಜ್ನು, ರೋಮಿಯೋ ಜೂಲಿಯೆಟ್, ದೇವದಾಸ್ ಪಾರ್ವತಿ, ಇನ್ನೂ ಎಷ್ಟೋ ಜನ ಇದ್ದಾರೆ. ಇವರೆಲ್ಲ ಪ್ರೇಮಿಸಿದ್ ಸರಿ, ಲಗ್ನ ಆದ್ರ? ಇವ್ರದೆಲ್ಲ ಬರೀ ದುರಂತ ಪ್ರಣಯ. ಲಗ್ನ ಆಗಿದ್ರೆ ಇವರೆಲ್ಲ ಯಾಕೆ ಪ್ರಸಿದ್ಧಿಗೆ ಬರ್ತಿದ್ರು? ಹೌದು ತಾನೆ, ಹೌದು ತಾನೆ. ನಂದಿ ಅವರು ಆ ಮಟ್ಟಕ್ಕೆ ಬರ್ಬೇಕು ಅಂತ ನನ್ನ ಆಸೆ. ಅಂದ್ರೆ ಈ ಜಾಗಕ್ಕೆ ಮಾದೇವಿ ಹೆಸರು ಬರ್ಲಿ. ಬಸವಿ, ಈ ಮಾತು ನೀನ್ ಹೇಳ್ತಾ ಇದೀಯಾ? ಹೌದು, ನಾನು ಇಲ್ಲಿಂದ ಹೇಳ್ತಾ ಇಲ್ಲ, ಇಲ್ಲಿಂದ ಹೇಳ್ತಾ ಇಲ್ಲ. ಇದು ಖಂಡಿತವಾಗ್ಲೂ ಸಾಧ್ಯವಿಲ್ಲ. ಭಾಷೆ ಕೊಟ್ಟು ಹಿಂಗಂತೀರಾ? ಜೀವನ ಅನ್ನೋದು ಹುಡುಗಾಟ ಅಲ್ಲ ಬಸವಿ. ಬೆಸದ ಮನಸ್ಸುಗಳೇ ಸಾಯುವವರೆಗೂ ಹೊಂದ್ಕೊಂಡಿರೋದು. ಮಾದೇವಿ ಬಾ ಒಳ್ಳೆ ಹುಡುಗಿ, ಅವಳು ನಿಮ್ಗೆ ಹೊಂದ್ಕೋತಾಳೆ. ಬಸವಿ, ಹುಡುಗಾಟ ಆಡೋಕ್ಕೂ ಸಮಯ ಸಂದರ್ಭ ಇದೆ. ನೀನ್ ತಲೆ ಕೆಡ್ಸ್ಕೊಳ್ಳೋದಲ್ದೆ ನನ್ನ ತಲೆನೂ ಕೆಡ್ಸ್ಬೇಡ. ಹೋಗ್ ಮಲ್ಕೋ. ನೀವು ನನ್ ಪ್ರೀತಿಸ್ಲಿಲ್ಲ, ನಿಮಗ್ ನನ್ ಮನ್ಸ್ ಬೇಕಿಲ್ಲ, ಬರೀ ಮೈಗೆ ಆಸೆ ಪಟ್ರ? ಏನಾಗಿದೆ ನಿಂಗೆ ಇವತ್ತು? ಯಾಕೆ ಹೀಗಾಡ್ತಿದೀಯಾ? ನನ್ ಪ್ರಶ್ನೆಗೆ ಉತ್ತರನೇ ಬರ್ಲಿಲ್ಲ. ನಾನು ಯಾವತ್ತೂ ಬಯಸೋದು ನಿನ್ ಮನಸ್ಸೇ ಹೊರತು ಮೈ ಅಲ್ಲ. ಹಂಗಾದ್ರೆ ನನ್ ಮನ್ಸು ಯಾವಾಗ್ಲೂ ನಿಮ್ ಸುತ್ತನೇ ಇರ್ತದೆ. ಮಾದೇವಿನ ಮದುವೆ ಮಾಡ್ಕೊಳ್ಳಿ, ಅವಳಿಗೆ ಬಂದಿರೋ ಅಪವಾದ ಕಳೀರಿ. ಒಂದ್ ಜೀವದ ಮಾನ, ಒಂದ್ ಜೀವದ ಪ್ರಾಣ ಉಳಿಸಿ. ಬಸವಿ, ಮಾದೇವಕ್ಕ ಏನಾದ್ರೂ ಅಪಾಯ ಮಾಡ್ಕೊಂಡ್ರೆ ಅದಕ್ ಮರಗಳಿಗೆ ನೀವು ನನ್ನೇನೆ ನೋಡ್ಬೇಕಾಗುತ್ತೆ. ಎಂಥ ಇಕ್ಕಟ್ಟಿನ ಪರಿಸ್ಥಿತಿ ತಂದ್ಬಿಟ್ಟೆ ನನಗೆ. ನೀವು ಒಪ್ಕೊಳ್ದೆ ಹೋದ್ರೆ ನೀವು ಅನ್ನೋವರೆಗೂ ಪ್ರಾಣ ಬಿಡ್ತೀನಿ ಹೊರತು ಪಾದ ಬಿಡಕ್ಕಿಲ್ಲ. ಹೂ ಅನ್ನಿ, ಹೂ ಅನ್ನಿ. ಬಸವಿ, ನಿನ್ನನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ. ಇವತ್ತು
ನಾನ್ ನಿಮ್ಗೆ ಅರ್ಥ ಆಗಿರ್ಬೇಕಲ್ಲ. ಪಕ್ಕದ ಮನೆ ದೀಪ ಉರ್ಸಕ್ ಹೋಗಿ ನಿನ್ ಮನೆ ಕೊಳ್ಳಿ ಇಟ್ಕೋತೀಯ? ಆ ಕೊಳ್ಳಿಗೆ ನನ್ ಮನೆ ಸುಡಕಾಯ್ತದೆ ಹೊರತು ನನ್ ಮನ್ ಸುಡಕ್ಕೆ ಅದ್ರ ಕೈಲಾಗಕ್ಕಿಲ್ಲ. ಮದ್ವೆ ಗಂಡು ನಿದ್ದೆ ಕೆಡ್ಬಾರ್ದು. ಮನಿ ಕಳಿ ಬೇಗ ಹೇಳಿವ್ರಂತೆ. ನಾ ಬರ್ತೀನಿ. ನಾವು ಹೋಯ್ತೀನಿ. ಬಸ್ವಿ ಬಸ್ವಿ ಇದೇನ್ ಕಣ್ಣೀರು? ಇದು ನನ್ನ ಬಸ್ವಿ, ನಮ್ಮೂರ್ ಬಸ್ವಿ. ಇವತ್ತಿಂದ ಗರ್ತಿ ಆಗ್ತಾಳೆ ಅನ್ನೋ ಆನಂದದ ಕಣ್ಣೀರ್ ಕಡೆ. ಅದ್ ಸರಿ, ನೀನ್ ಮುಂದೆ ನಿಲ್ದೆ ಈ ಮದ್ವೆ ನಡೆಯೋಂಗೇ ಇಲ್ಲ. ಬಾ. ಕುಂತ್ಕೋ. ಈ ಊರು, ಈ ದೇವಸ್ಥಾನ ನಿಮ್ಮೆಲ್ಲಾರನ್ನು ಬಿಟ್ಟೋಗ್ಬೇಕಲ್ಲ ಅಂತ ನೆನ್ಸ್ಕೊಂಡಾಗ ಎಷ್ಟು ಸಂತ ಆಯ್ತದೆ ಗೊತ್ತಾ? ಹೆಣ್ಣ ಹುಟ್ಟಿದ್ಮೇಲೆ ಅದೆಲ್ಲ ಅನುಭವಿಸ್ಬೇಕಾದ್ದೆ. ಆದ್ರೂ ಅದ್ರಲ್ಲೂ ಒಂದು ಆನಂದ ಇರುತ್ತೆ ಬಸ್ವಿ. ಹೌದೌದು. ಮಾದೇವಕ್ಕ, ನಂಗೊಂದು ಭಾಷೆ ಕೊಡ್ತೀಯಾ? ತಗೋ. ಈಗ ನಾನು ಹೇಳ್ದಂಗೆ ಹೇಳು. ಅದೇನ್ ಹೇಳು? ಹೇಳು ಅಂದ್ರೆ ಹೇಳ್ತೀನಿ, ಹೇಳು. ದೇವ್ರಾಣಿಯಾಗು, ದೇವ್ರಾಣಿಯಾಗು, ನಾನು ನಾನು ಬಸ್ವಿ ಸೊಸೆ ಆಗು ಮನೆಗೆ. ಭಾಷೆ ಕೊಟ್ಟು ತಪ್ಪಿದ್ರೆ ನರಕ ಅಂತೆ. ಹೇಳು. ಬಸ್ವಿ ಸೊಸೆ ಆಗೋ ಮನೆಗೆ. ಅದು ಜಾಣ, ಅದು ಜಾಣ. ಹಂಗೆಲ್ಲ ಕೇಳಿದ್ನ ನಾನು? ಏನು ಪ್ರೀತಿಗಂಗಂದೆ. ಏನ್ ಹೇಳ್ತಿದ್ದೆ? ಅದು ಮರ್ತೋಯ್ತಾ? ಬಸ್ವಿ ಸೊಸೆ ಆಗೋ ಮನೆಗೆ. ನಾನ್ ಸೊಸೆ ಆಯ್ತೀನಿ. ಹೇಳು. ನೀನ್ ಸೊಸೆ ಆಗ್ತೀಯಾ? ನಾನ್ ಸೊಸೆ ಆಗ್ತೀನಿ. ನೀನೇ ಸೊಸೆ ಆಗ್ತೀಯ? ಅಯ್ಯೋ, ನಾನ್ ಸೊಸೆ ಆಗ್ತೀನಿ. ನಾನು ಅದ್ನೇ ಹೇಳಿದ್, ನೀನೇ ಸೊಸೆ ಆಗ್ತೀಯ? ಅಯ್ಯೋ ಅಯ್ಯೋ, ನಾನ್ ಸೊಸೆ ಆಗ್ತೀನಿ ಹಂಗಂತ ಹೇಳು ಮಾದೇವಕ್ಕ. ನಾನು ಸೊಸೆ ಆಗೋಲ್ಲ, ಆಗೋಲ್ಲ, ಆಗೋಲ್ಲ. ಬಸ್ವಿ, ನೀನೇನ್ ಮನುಷ್ಯನು ಕಲ್ಲು ಬಂಡೆನು? ಎಡು ಬಿದ್ದೋರ್ ನೆತ್ತೋಕೆ ನೀನೆಡು ಬಿಡೋದಾ? ಮಾದೇವಕ್ಕ, ನೀನ್ ಕಲ್ತು ನಾನೇನು ಗೊತ್ತಿಲ್ಲದೆ ಇರುಳಿರ್ಬೋದು. ಆದ್ರೆ ಒಳಗೆ ದಗ್ದಾಗ ಅಂತಿದ್ರು. ಬೇಲ್ ನಗಾಡ್ಕೊಂಡಿದೀಯಲ್ಲ, ನಿನ್ ಮನ್ಸಾಗ ಏನೈತೆ ಅಂತ ನಾನ್ ತಿಳ್ಕೊಬಲ್ಲೆ. ನಾನ್ ಹೇಳಿದ್ ಒಪ್ಕೋ. ತಿರ್ಗ ಆ ಸುದ್ದಿ ನನ್ ತಾವಿತ್ಬೇಡ. ಹಂಗಾದ್ರೆ ಮರ್ಯಾದಿನೇ ಮನ್ತನದ ಆಸೆಯಿಂದ ಬಾಳಿ ಬದುಕ್ತೋರ್ತಾನೆ ನಿಮ್ಮಪ್ಪ, ತಾತ, ಮುತ್ತಾತ. ಹೌದು, ಅವ್ರು ಹೋದಾದಿಗೆ ನಾನು ಹಿಂಗೆ ಸಾಧಿಸ್ತೀನಿ ಅಂತ ಮಾಡಿ ಮಂದೂರ್ ಬಿಡೋಗು. ನೀನು ಹೊಟ್ಟೆ ಆಗೈತಲ್ಲ ಕೂಸು, ಅದಕ್ ಬುದ್ಧಿ ಬಂದೇಕೆ? ಅವ್ವ, ನಮ್ಮಪ್ಪ ಯಾರು ಅಂದ್ರೆ ಯಾರನ್ನು ತೋರಿಸ್ತೀಯ? 3 ಜನ ಏನಂತಾರೆ ಗೊತ್ತಾ? ಸೂಳೆ, ಮಾದೇವಿ ಸೂಳೆ ಅಂತಾರೆ. ಈ ಮಗನ್ನ ಬಸವಿಸು. ಇದನ್ನೆಲ್ಲ ಕೇಳ್ಕೊಂಡು ಸುಧಾರಿಸ್ಕೊಳ್ಳೋ ಧೈರ್ಯ ಈ ಗುಂಡಿಗೆ ಇಲ್ಲ ಮಾದೇವಕ್ಕ. ನಿನ್ ವಸ್ತು ನಂದಾಗ್ಲಿ ಅಂತ ಬಯಸೋಷ್ಟು ಕೆಟ್ಟ ಗುಂಡಿಗೆ ನಂದಲ್ವಲ್ಲೇ ಬಸ್ವಿ. ಓ, ಬರ್ದ್ ಮಡಗ್ಬಿಟ್ಟವ್ರಿಗೆ ಅದ್ರ ಮ್ಯಾಗ ನಂದು ಅಂತ. ಆ ಬ್ರಹ್ಮನೇ ಬರ್ದ್ ಮಡಗಿದ್ರು ಅದ್ ನಳ್ಸಾಕೋತಾಗತ್ತು ಈ ಬಸ್ವಿಗೈತಿ. ನೀನೇನೇ ಹೇಳು, ಇದಕ್ ನನ್ ಮನ್ಸು ಒಪ್ಪೋದಿಲ್ಲ. ಹೆಂಗಾನ ಮಾಡಿ ಮನ್ಸು ಒಪ್ಪಿಸ್ಕೊ.
ಪ್ರಪಂಚದ ಕಣ್ಗೆ ಗಂಡ ಎಂದ್ರಂಗಿದ್ಬಿಡಿ. ಏನು ತಿಳಿದಿ ಕಂದ ಮುನ್ಯಾಕಿ ಕರುಣೆ ಇಲ್ಲದ ಕಟ್ಟಿಸಿರೋ ಪ್ರಪಂಚದಾಗ ಪರದೇಶಿ ಮಾಡ್ತೀಯಾ? ಮಾದೇವಕ್ಕ, ಹೆಣ್ಣು ಅಂದ್ರೆ ಬಂಗಾರದ ಒಡವೆ ಇದ್ದಂಗೆ, ಅದಕ್ಕೆ ವಾರಸ್ದಾರ್ ಇರ್ಲೇಬೇಕು. ಇಲ್ಲದೆ ಹೋದ್ರಿ ಅದ್ ಕಂಡವ್ರ ಕೈ ಸೇರಿ ಮೂರಾ ಬಟ್ಟೆ ಆಗೋಯ್ತದೆ. ಮೂರ್ತಿ ಬೇಡ ಆಯ್ತು, ನಡಿ ಹೋಗವ. ನಾ ಬರೋದಿಲ್ಲ. ಬರಕಿಲ್ಲ ಬರೋದಿಲ್ಲ. ಬರಕಿಲ್ಲ ನೀ ಬರಕಿಲ್ಲ. ನಾ ಬರೋದೇ ಇಲ್ಲ. ಮದ್ವೆ ಮಂಟಪಕ್ಕಂತೂ ಬರಕಿಲ್ಲ. ಮಸಾಣಕ್ಕಾದ್ರೂ ಬತ್ತಿಯಲ್ಲ. ನೀ ಮದ್ವೆಗೆ ಒಪ್ತೆ ಹೋದ್ರೆ ನಾನು ಈ ಪೆಟ್ಟ ತೆಗೆದು ಬಿಟ್ಟು ಕಳ್ತೀನಿ. ನನ್ನ ಮಾನವೇ ಹೆಚ್ಚು ಅಂತ ತಿಳ್ಕೊಂಡಿರೋ ನಿನ್ನ ಪ್ರಾಣ ನನಗಿನ್ನೂ ಹೆಚ್ಚು ಕಣೆ. ನೀನ್ ಬದುಕಿರ್ಬೇಕು. 10 ಜನರ ಬದುಕನ್ನ ಯಾರೋ ಮಾಡಬೇಕು. ಹಂಗಂತ ಮಾತೆ ಕೊಡು. ನಿನ್ ಮಾತು ನೆರವೇರಿಸ್ತೀನಿ. ನನ್ ಮಾದೇವಕ್ಕ, ಮಾದೇವಕ್ಕ, ನೀನ್ ಬಾಯಿ ಬಂಗಾರವಾಗ ಕಣ್ಣುರ್ಕು ನಳ್ಬೇಡ. ನಡಿ ಮತ್ತೆ. ಉತ್ತರನೇ ಬರ್ಲಿಲ್ಲ ನೋಡ್ರಾಮ್. ಈಗಲೂ ಕಾಲ ಮಿಂಚಿಲ್ಲ. ಅನ್ಯಾಯವಾಗಿ ಅನೇಕರು ಬಾಳ ಹಾಳಾಗೋದು ತಪ್ಸೋದು ನಿನ್ ಕೈಲಿದೆ. ಹೆಣ್ಣಾಗ್ ನಾನು ಹೇಳ್ಬಾರ್ದು ಮಾತನ್ನ ಹೇಳ್ತಾ ಇದ್ದೀನಿ. ಮಾದೇವಿ ಜೀವನ ನಿನ್ನಿಂದ ಹಾಳಾಯ್ತು ಅಂತ ಎಲ್ಲೋ ಕಾಣ್ಬಾರ್ದು. ತಗೋ, ಹೊರಡು. ಯಾಕೊಳ್ಳೆ ಎಲ್ಲ ಗರ ಬಿಡ್ದಂಗೆ ನಿಂತ್ಬಿಟ್ರಿ. ಮೂರ್ತಿ ಕೊಯ್ಲೆ ಆಯ್ತು, ಸಿಂಗಾರ ಮಡಿ ಎಣ್ಣ. ಮಾದೇವಕ್ಕ, ಒಳ್ಳೆ ಹೆಂಗಿರ್ಬೇಕು ಗೊತ್ತಾ? ಒಳ್ಳೆ ಸೀತಮ್ಮ ಇದ್ದಂಗಿರ್ಬೇಕು. ನಡಿ ಬಂದೆ.